Okay, it's okay. We'll start now. Yes, That's sir. meeting Yes. is recorded. Okay, fine. ಏನಾಕಿದು ವಿಡಿಯೋ ಹಾಕಿದ್ರೆ ಬರ್ತದ ನೋಡು. Okay, something. ಓಕೆ, ಇದೊಂದು ನೀವು ಗಮನದಲ್ಲಿ ಇರ್ಬೇಕು. ಹೊರಗಡೆ ನಿಮ್ಗೆ ಆರ್ಗ್ಯಾನಿಕ್ ಎಲ್ಲ ಸಿಗ್ಬೋದು. ಇಲ್ಲಿ ತೋರಿಸಿದ್ದಾರೆ ಆರ್ಗ್ಯಾನಿಕ್ ತರಕಾರಿಗಳು, ಬೀನ್ಸ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಟೊಮೆಟೊ ಇರ್ಬೋದು, ಆಪಲ್ ಇರ್ಬೋದು, ಗ್ರೇಪ್ಸ್ ಇರ್ಬೋದು, ಕೋಸ್ ಇರ್ಬೋದು, ಎಲ್ಲಾ ತರಕಾರಿಗಳು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಅಂಶಗಳಿದೆ, ಎಲ್ಲ ಅಂಶಗಳಿದೆ. ಆದ್ರೆ ಈ ನಾಸದವ್ರು ಇದನ್ನ ಹೇಗೆ ಕೊಂಡೋಗುದು ಅವ್ರಿಗೆ ದೊಡ್ಡ ಸಮಸ್ಯೆ. ಯಾಕಂದ್ರೆ ಇದು ಹಾಳಾಗ್ತದಲ್ಲ. ಸೊ ಇದಕ್ಕೆ ಏನ್ ಮಾಡಿದ್ರು, ಅದಕ್ಕೆ ಆಲ್ಟರ್ನೇಟಿವ್ ಹುಡುಕ್ತಾ ಇದ್ದಾಗ ಅವ್ರಿಗೆ ಗೊತ್ತಾಗಿದ್ದಂದ್ರೆ 1,000 kg ಅಂದ್ರೆ ನೀವು 1 ಕ್ವಿಂಟಾಲ್ ಅಂದ್ರೆ 100 kg, 10 ಕ್ವಿಂಟಾಲ್ ಅಂದ್ರೆ 1,000 kg. ಸೊ 1,000 kg ಅಂದ್ರೆ 1 ಟನ್ ಆಗ್ತದೆ. 1 ಟನ್ ಆಕ್ಚುಲಿ 1 ಟನ್ ಅಷ್ಟು ಈಸ್ ಈಕ್ವಲ್ ಟು 1 kg ಸ್ಪುರಲ್ನ. ಅಷ್ಟು ನಿಮ್ಗೆ ಬೆನಿಫಿಟ್ ಇದೆ ಅಂತ ಅದರಲ್ಲಿ ಗೊತ್ತಾಯ್ತು. ಆ ನಂತರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಅದನ್ನ ಸ್ಪುರ್ಲವನ್ನು ಕೊಂಡೋಗ್ಲಿಕ್ಕೆ ಶುರು ಮಾಡ್ಬಿಟ್ರು. ಗೊತ್ತಾಗುತ್ತೆ ನಿಮ್ಗೆ, ಸ್ಪುರ್ಲವನ್ನು ಕೊಂಡೋಗ್ಲಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಅಷ್ಟು ವೆಯ್ಟ್ ಕಮ್ಮಿ ಆಗ್ಬಿಡ್ತು ಅವ್ರಿಗೆ. ಸೊ ಹಾಗಾಗಿ ಸ್ಪುರುಲ್ನ ಇದರಲ್ಲಿ ಎಲ್ಲ ಇರುವಂತಹ ಆಹಾರ ಅಂಶಗಳು ನಿಮ್ಗೆ ಸ್ಪುರ್ಲದಲ್ಲಿ ಸಿಗ್ತದೆ. ಅದಕ್ಕೋಸ್ಕರ ನೀವು ಸ್ಪುರ್ಲವನ್ನು ರೆಗ್ಯುಲರ್ ಯೂಸ್ ಮಾಡಿದ್ರೆ ತರಕಾರಿ, ಹಣ್ಣು, ಹಂಪಲಲ್ಲಿ ಸಿಗುವಂತ ಎಲ್ಲ ಅಂಶಗಳು ನಿಮ್ಗೆ ಅದರಲ್ಲಿ ಸ್ಪುರ್ಲದಲ್ಲಿ ಸಿಗ್ತದೆ. ಸೊ ಸ್ಪುರ್ಲವನ್ನು ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಈ ಎಲ್ಲ ಅಂಶಗಳು ಸಿಗ್ತದೆ. ಸೊ ಇಲ್ಲಿ ನಾಸದಲ್ಲಿ ತೋರಿಸಿದ್ದಾರೆ, ಅವರು ಹೋಗ್ಬೇಕಾದ್ರೆ ಸ್ಪುರ್ಲದಲ್ಲಿ ಹೋಗ್ಬಿಡ್ತಾರೆ. ಸೊ ನೆಕ್ಸ್ಟ್ ಕಮ್ ಟು ದ ಹಾರ್ಮೋನ್ ಸಿಸ್ಟಮ್. ಸೊ ಇಮ್ಸಾಮ್, ಈಗ ಇದ್ರ ಬಗ್ಗೆ ನಾವು ತುಂಬಾ ಮಾತಾಡ್ಬೇಕಾಗಿದೆ. ಯಾಕಂದ್ರೆ ಅವರ್ ಸಿಇಒ ಇಸ್ ದ ಬ್ರಾಂಡ್ ಅಂಬಾಸಡರ್ ಆಫ್ ದಿ ಇಮ್ಸಾಮ್. ಇಮ್ಸಾಮ್ ಈ ಸಂಸ್ಥೆ ಇದೆಯಲ್ಲ, ಇದು ನಿಮ್ಗೆ ಗವರ್ಮೆಂಟ್ ಒಂದು ಇನ್ಸ್ಟಿಟ್ಯೂಷನ್ ಗೊತ್ತಾಯ್ತು ನಿಮ್ಗೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಅದರಿಂದ ಒಂದು ಸಿಸ್ಟರ್ ಕನ್ಸರ್ನ್ ಅಂತಾನೆ ಹೇಳ್ಬೋದು ನಿಮ್ಗೆ. ಇಟ್ಸ್ ಕಾಲ್ಡ್ ಇಮ್ಸಾಮ್. ಇಟ್ ಈಸ್ ದ ಓನ್ಲಿ ಫುಡ್ ಸೋರ್ಸ್ ಎಕ್ಸೆಪ್ಟ್ ಮದರ್ಸ್ ಮಿಲ್ಕ್. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಂಥ ಒಂದು ಫುಡ್ ಸೋರ್ಸ್ ಮದರ್ ಮಿಲ್ಕ್ ಬಿಟ್ರೆ ಸ್ಪುರ್ಲಾ ಕಂಟೈನಿಂಗ್ ಸಬ್ಸ್ಟ್ಯಾನ್ಷಿಯಲ್ ಅಮೌಂಟ್ ಆಫ್ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್, ದಟ್ ಈಸ್ GLA. ನಮ್ಗೆ GLA ಅಗತ್ಯ ಬೇಕು. ಎಲ್ಲಿ ಸಿಗ್ತದೆ? ತಾಯಿ ಹಾಲಲ್ಲಿ ಸಿಗ್ತದೆ. ಓಕೆ, ತಾಯಿ ಹಾಲಲ್ಲಿ ಇನ್ ಕೇಸ್ ಕೆಲವು ಏನೋ ಬೈ ಮಿಸ್ಟೇಕ್, ಬೈ ಏನೋ ಒಂದು ಪ್ರಾಬ್ಲಮ್ ಆಗಿ ಆ ಮದರ್ಸ್ಗೆ, ತಾಯಿಗೆ ಹಾಲು ಇಲ್ಲದೆ ಇರ್ಬೋದು. ಆವಾಗ ಆ ಮಗುವಿನ ಕತೆ ಏನು? ಆ ಮಗು ಪ್ರಾಬ್ಲಮ್ ಆಗ್ಬೋದು. ಅದು ಬೇಕೇ ಬೇಕು ನಮ್ಗೆ. ದಟ್ ಹೆಲ್ಪ್ ದ ರೆಗ್ಯುಲೇಟ್ ದ ಎಂಟೈರ್ ಹಾರ್ಮೋನ್ ಸಿಸ್ಟಮ್. ಈಗ ಅದು ಕೆಲವು ಮಕ್ಕಳಿಗೆ ಇಲ್ಲ ಅಂತ ಹೇಳಿದ್ರೆ ಹಾರ್ಮೋನ್ ಸಿಸ್ಟಮ್ ಮೇಲೆ ತುಂಬಾ ಪರಿಣಾಮ ಬಿದ್ದ್ಬಿಡ್ತದೆ. ಈ ಹಾರ್ಮೋನ್ ಇಂದ ನಿಮ್ಗೆ ಶುಗರ್ ಇರ್ಬೋದು, ಅಥವಾ ನಿಮಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರ್ಬೋದು, ಅಥವಾ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಅಥವಾ ಪಿಟ್ಯುಟರಿ ಇರ್ಬೋದು. ಇದೆಲ್ಲ ನಿಮ್ಗೆ ಫೇಲ್ಯೂರ್ ಆಗ್ಬಿಡ್ತದೆ. ಅದಕ್ಕೆ ಓನ್ಲಿ ಸೋರ್ಸ್ ಅಂತ ಅಂದ್ರೆ ನೆಕ್ಸ್ಟ್ ಸೋರ್ಸ್ ಯಾವುದು? ದ GLA, ದಟ್ ಈಸ್ ಸ್ಪಿರುಲಿನಾ. ಅದಕ್ಕೋಸ್ಕರ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಈಗ ನೆಕ್ಸ್ಟ್, livelihood is there on this planet as earth because of the existing of spirulina. ನೋಡಿದ್ರ, ದ ಸ್ಪಿರುಲಿನಾ ನಿಮ್ಗೆ ಭೂಮಿ ಯಾವಾಗ ಹುಡ್ತೋ ಆವಾಗ್ಲೇನೆ ನಿಮ್ಗೆ ಈ ಪ್ರಪಂಚದಲ್ಲಿ ಸ್ಪಿರುಲಿನಾ ಹುಟ್ಬಿಟ್ಟಿದೆ. ಸೊ ವಾಟ್ ಈಸ್ ದ ಸೋ ಸ್ಪೆಷಲ್ ಅಬೌಟ್ DXN ಸ್ಪಿರುಲಿನಾ? ನಾನು ಆಲ್ರೆಡಿ ಹೇಳಿದ್ದೀನಿ. ಆದ್ರೂ ಇನ್ನು ನಿಮ್ಗೆ ಸ್ಪೆಷಲ್ ಏನೆಲ್ಲ ಸ್ಪೆಷಾಲಿಟಿ ಇದೆ, ಯಾವ ರೀತಿ ಇದು ನಿಮ್ಮನ್ನ ಕರೆಕ್ಟ್ ಮಾಡ್ತದೆ, ಅದನ್ನ ನಿಮ್ಗೆ ಸೊ ಇನ್ ಡೀಟೇಲ್ ನಾನು ಹೋಗುದಿಲ್ಲ. ಇನ್ ಡೀಟೇಲ್ ಹೋದ್ರೆ ನಿಮ್ಗೆ ಸಂಜೆವರೆಗೆ ಕುತ್ಕೊಳ್ಬೇಕಾಗ್ತದೆ. ಒಂದೊಂದು ಸ್ಲೈಡ್ ಅಲ್ಲಿ ಅಷ್ಟಷ್ಟು ಇದೆ. ಇದೇನಪ್ಪ, ಇದೇನು ಪ್ಲಾಸ್ಟಿಕ್ ತುಂಡು ಕಂಡಂಗ್ ಕಾಣ್ತದೆ ಅಂತ ನಿಮ್ಗೆ ಕಾಣ್ಬೋದು ಅಲ್ವಾ. ಸೊ ನಿಮ್ಗೆ ವೆರಿ ಇಂಪಾರ್ಟೆಂಟ್ ದಿಸ್ ಇಸ್ ಈ ಸ್ಪಿರುಲಿನಾ ನಿಮ್ಗೆ ಬ್ಲೂ ಕಾಣ್ಬೇಕಲ್ಲ, ಬ್ಲೂ ಅಂಡ್ ಗ್ರೀನ್ ಆಲ್ಗೆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಆಫ್ ದ ಸೈಕೋಸಿನಾನಿನ್ ಅಂತ. ಇದರಲ್ಲಿ ಒಂದು ಸೈಕೋಸಿನಾನ್ ಅಂದ್ರೆ ಸೈಕೋಸಿನಾನಿನ್ ಒಂದು ಅಂಶ ಇದೆ ಇದರಲ್ಲಿ. ಸೊ ಅದೇನ್ ಮಾಡ್ತದೆ, ಈ ಕಲರ್ ನ ಬ್ಲೂ ಕಲರ್ ಆಗಿ ಕಾಣಿಸ್ತಾ ಇರ್ತದೆ ನಿಮ್ಗೆ. ಅದರ ಮಾಲಿಕ್ಯುಲ್ ಸ್ಟ್ರಕ್ಚರ್ ಇದೆಯಲ್ಲ, ಅದು ಈ ರೀತಿಯಲ್ಲಿ ಇರ್ತದೆ ಅಂತ. ಸೊ ದಟ್ ಇಸ್ ದ ಸೋರ್ಸ್. ಸೊ ಸೈಕೋಸಿನಾನ್ ಏನ್ ಮಾಡ್ತದೆ, ನಿಮ್ಗೆ ಏನ್ ಹೆಲ್ಪ್ ಮಾಡ್ತದೆ? ಅದು ನಿಮ್ಗೆ 100% ವರ್ಕ್ ಆಗುದು ನಿಮ್ಗೆ ಕಿಡ್ನಿ ಮತ್ತೆ ಲಿವರ್. ಗಿವ್ ಸ್ಪಿರುಲಾ ಇಸ್ ಬ್ಲೂ ಕಲರ್ ಸಪೋರ್ಟ್ ದ ಲಿವರ್ ಅಂಡ್ ಕಿಡ್ನಿ. ಎರಡು ನಮ್ಗೆ ವೆರಿ ಗುಡ್ ಆರ್ಗನ್ ಇನ್ ಅವರ್ ಬಾಡಿ. ಅದು ನಿಮ್ಗೆ ಡಿಟಾಕ್ಸಿಫೈ ಆಗಿ ಕ್ಲೀನಿಂಗ್ ಸ್ಟ್ರಕ್ಚರ್ ಎರಡು ಕ್ಲೀನ್ ಮಾಡಿ ಬಾಡಿಯಲ್ಲಿ ನಮ್ಗೆ ಅನ್ವಾಂಟೆಡ್ ಇದ್ರೆ ಹೊರಗೆ ಹಾಕ್ಬಿಡ್ತದೆ. ಸೊ ಇದನ್ನ ನಿಮ್ಗೆ ಕರೆಕ್ಟ್ ಇರ್ಬೇಕಂತ ಹೇಳಿದ್ರೆ ನಿಮ್ಗೆ ಸ್ಪಿರುಲಿನಾ ಕೊಡಿ. ಸ್ಪಿರುಲಿನಾದಲ್ಲಿ ಸೈಕೋಸಿನಾನ್ ಅಂಶ ಇದೆ, ಅದು ಅದನ್ನ ಹೆಲ್ಪ್ ಮಾಡ್ತದೆ. ಎರಡನೇದಾಗಿ ಪತ್ರಹರಿತ್ತು, ಕ್ಲೋರೋಫಿಲ್. ನಮ್ಗೆ 100% ಅಂದ್ರೆ ರೆಡಿ ಬ್ಲಡ್, ನಮ್ಮ ಬಾಡಿಗೆ ಬ್ಲಡ್ ಸಫಿಶಿಯಂಟ್ ಬೇಕಲ್ಲ. ಸೊ ಅದೆಲ್ಲಿ ಸಿಗ್ತದೆ ಅಂದ್ರೆ ನೀವು ಹಸಿರು ತರಕಾರಿಗಳನ್ನ ತಿನ್ಬೇಕು.
ಸೊ ಹಸಿರು ತರಕಾರಿಗಳನ್ನ ತಿನ್ನುವುದರಿಂದ ಇಟ್ ಈಸ್ ಒನ್ ಆಫ್ ದ ನೇಚರ್ಸ್ ರಿಚೆಸ್ಟ್ ಸೋರ್ಸ್ ಅದು chlorophyll, richest source of important nutrients, where its rich green pigment is vital for the body's rapid assimilation of amino acid and for the synthesis of enzymes, which is found rich in spirulina, amino acids. ನಮ್ಮ ಬಾಡಿಗೆ ನೆಸರಿ ಅಮಿನೋ ಆಸಿಡ್ಸ್ ಬೇಕೇ ಬೇಕು. ಗೊತ್ತಾಯ್ತು ನಿಮಗೆ? ಅದು ಎಲ್ಲಿದೆ ಅಂತ ಹೇಳಿದ್ರೆ 100% ಸ್ಪೂರ್ಣದಲ್ಲಿ. ನಮ್ಮ ಬಾಡಿಗೆ ಎನ್ಸೈಮ್ಸ್ ಬೇಕು. ಎನ್ಸೈಮ್ಸ್ 100% ಈ ಸ್ಪೂರ್ಣದಲ್ಲಿದೆ. ದಾಟ್ಸ್ ಕಾಲ್ಡ್ ಕ್ಲೋರೋಫಿಲ್. ಅದರ ಮುಖಾಂತರ ನಿಮಗೆ ಕಂಪನಿ ಕೊಡ್ತದೆ. DXL ಸ್ಪೂರ್ಣ ಯೂಸ್ ಮಾಡೋದ್ರಿಂದ ಸಫಿಶಿಯಂಟ್ ನಿಮಗೆ ಅಮಿನೋ ಆಸಿಡ್ಸ್ ಅಂಡ್ ಎನ್ಸೈಮ್ ಸಿಗ್ತದೆ. ಇನ್ನು ನೆಕ್ಸ್ಟ್ ಹೋದ್ರೆ ವಿಚ್ ಗಿವ್ಸ್ ದೀಸ್ ಪ್ರಾಡಕ್ಟ್ ದಟ್ ಡಾರ್ಕ್ ರಿಚ್ ಗ್ರೀನ್ ಕಲರ್. ಅದೇ ನಿಮ್ಗೆ ಆ ಕ್ಲೋರೋಫಿಲ್ ಅದರಲ್ಲಿ ಅದು ಇರೋದ್ರಿಂದ ನಿಮ್ಗೆ ಆ ಕಲರ್ ಕಾಣ್ತದೆ ನೋಡ್ರಿ, ಡಾರ್ಕ್ ರಿಚ್ ಗ್ರೀನ್ ಕಲರ್ ಕಾಣ್ಲಿಕ್ಕೆ ಅದೇ ಕಾರಣ. ದಿಸ್ ಇಸ್ ದ ಪ್ರೊಡ್ಯೂಸರ್ ಅಲಾಂಗ್ ವಿತ್ ದ ಸನ್ಲೈಟ್ of the process of photosynthesis by which directly or indirectly all life on earth lives and breathes. So ಅದೇ ನಿಮ್ಗೆ ಸ್ಪೆಷಾಲಿಟಿ ಆಫ್ DXL ಸ್ಪಿರುಲಿನಾ. ನಿಮ್ಗೆ DXL ಸ್ಪಿರುಲಿನಾದಲ್ಲಿ ನಿಮ್ಗೆ ಇದೆಲ್ಲ ನಿಮ್ಗೆ ರಿಚ್ ಸಿಗ್ತದೆ ಅಂತ ಹೇಳಿದ್ರೆ ಅದು ತಯಾರು ಮಾಡೋ ವಿಧಾನನೇ ಡಿಫರೆಂಟ್ ಇರ್ತದೆ. ಅದಕ್ಕೋಸ್ಕರ ನಿಮ್ಗೆ ಡಾರ್ಕ್ ರಿಚ್ ಗ್ರೀನ್ ಕಲರ್ ಅಲ್ಲಿ ಕಾಣ್ತದೆ. ಅದರಲ್ಲಿ ಸಫಿಶಿಯಂಟ್ ಕ್ಲೋರೋಫಿಲ್ ಅನ್ನ ಮೇಂಟೈನ್ ಆಗಿರ್ತದೆ. ನೆಕ್ಸ್ಟ್ ಹೋದ್ರೆ ಇಟ್ ಈಸ್ ಆಫನ್ ರೆಫರ್ ಟು ಎ ಬ್ಲಡ್ ಆಫ್ ಪ್ಲಾಂಟ್ಸ್ ಅಂತ ಹೇಳ್ತಾರೆ. ನಿಮ್ಗೆ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೋಗಿ ಡಾಕ್ಟರ್ ಮಾಲತಿ ರಮಣಿ ಅಂತ ಒಂದು ನೀವು ಸೈಟ್ ಅಲ್ಲಿ ಹೋಗಿ ನಿಮ್ಗೆ ಅದರಲ್ಲಿ 2 ರಮಣೀಸ್ ಬರ್ತಾರೆ. ಒಬ್ರು ಫ್ರಮ್ ಗುಜರಾತ್, ಅವರು ಆಕ್ಚುಲಿ ಗೈನಕಾಲಜಿಸ್ಟ್. ಅವರು ಒಂದು ಸಾಧಾರಣ ಒಂದು 56 ಮಹಿಳೆಯರ ಮೇಲೆ ಕಾಣ್ತದೆ ಪ್ರಯೋಗ ಮಾಡಿದ್ರು. ಅದರಲ್ಲಿ ಅವ್ರು ಹೇಳಿದ್ದಾರೆ 52 ಲೇಡೀಸಿಗೆ ಅವರಿಗೆ ಸ್ಪಿರುಲಿನಾ ಇದು ಬ್ಲಡ್ಡೇ ಕೊಡ್ಲಿಲ್ಲ. ಅದು ಸಾಧಾರಣ ಪ್ರೆಗ್ನೆನ್ಸಿಯಲ್ಲಿ ಬ್ಲಡ್ ಬೇಕಾಗ್ತದೆ, ಅವ್ರಿಗೆ ಕೊಡ್ಲೇ ಇಲ್ಲ. ಬರೀ ಇದು ನ್ಯಾಚುರಲ್ ಬ್ಲಡ್. ಇದು ಕೊಟ್ಟಾಗ ನಿಮ್ಗೆ ಅಷ್ಟು ವರ್ಕ್ ಆಗ್ತದೆ ಗರ್ಭಿಣಿಯರಿಗೆ, ಎಸ್ಪೆಷಲಿ ಪ್ರೆಗ್ನೆಂಟ್ ವುಮನ್ಗೆ ನೀವು ಇದನ್ನ ಕೊಡ್ಬೇಕು. ಯಾಕಂದ್ರೆ ಇದು ಬ್ಲಡ್ ಆಫ್ ದ ಪ್ಲಾಂಟ್, ನ್ಯಾಚುರಲ್ ಪ್ಲಾಂಟ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಎಷ್ಟು 180 ಬ್ಲಡ್ ಬಾಟಲ್ ಬ್ಲಡ್ ಸೇವ್ಡ್ ಅಂತ ಏನೋ ಬರ್ತದೆ ನೋಡಿ, ಯೂಟ್ಯೂಬ್ ಅಲ್ಲಿ ಹಾಕಿ ನೋಡಿ. 180 ಬ್ಲಡ್ ಸೇವ್ಡ್ ಅಂತ ಜಸ್ಟ್ ಹಾಕಿದ್ರೆ ನಿಮ್ಗೆ ಅವರ ಪ್ರೆಸೆಂಟೇಶನ್ ಬರ್ತದೆ. ರಿಯಲಿ ವಂಡರ್ಫುಲ್ ಪ್ರೆಸೆಂಟೇಶನ್ ಅವ್ರು ಕೊಟ್ಟಿರೋದು. ಸೊ ಇದು ಜಸ್ಟ್ ಲೈಕ್ ಎ ಬ್ಲಡ್, ನಿಮ್ಗೆ ನ್ಯಾಚುರಲ್ ಬ್ಲಡ್ ನಿಮ್ಮ ಬಾಡಿಲಿ ಹೋಗಿ ನಿಮ್ಗೆ ಬ್ಲಡ್ ನ ಇದು ಕರೆಕ್ಟ್ ಮೇಂಟೈನ್ ಮಾಡಿ. ಇಟ್ ಈಸ್ ಆಲ್ಮೋಸ್ಟ್ ಐಡೆಂಟಿಕಲ್ ಟು ಅನದರ್ ಕಾಂಪ್ಲೆಕ್ಸ್ ಆಫ್ ಮಾಲಿಕ್ಯೂಲ್ ಟೋಟಲಿ ಎಸೆನ್ಷಿಯಲ್ ಟು ಹೈಯರ್ ಲೈಫ್ ಫಾರ್ಮ್ಸ್, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅದೇ ಅಲ್ವಾ ನೆಟ್ ನಮ್ಗೆ ಬೇಕೇ ಬೇಕು. ನಿಮ್ಗೆ ಅದು ಎಲ್ಲಿ ಸಿಗ್ತದೆ? ನಿಮ್ಗೆ ಸೊಪ್ಪು, ತರಕಾರಿ, ಹಣ್ಣು ಮತ್ತು ಗ್ರೀನ್ಸ್ ಅಲ್ಲಿ ಸಿಗ್ತದೆ. ಬಟ್ ನಾವು ಇವತ್ತು ಎಷ್ಟು ಜನ ಹಸಿರು ತರಕಾರಿಗಳನ್ನ ತಿಂತೀವಿ ನಾವು? ಸೊ ನಾವು ತಿನ್ನೋದು ತುಂಬಾ ಕಮ್ಮಿ. ತಿಂದಿದ್ದು ಸ್ವಲ್ಪ ತಿಂದ್ರೆ ಎಲ್ಲ ಬೇಯಿಸಿ ತಿಂದಿರ್ತೀವಿ. ಸೊ ಆದ್ರಿಂದ ನಿಮ್ಗೆ ಅದರಲ್ಲಿ ಕ್ಲೋರೋಫಿಲ್ ಸೊ ಅಗತ್ಯ ನಮ್ಗೆ ಬೇಕು. ಸೊ ಇಲ್ಲಿ ಕಾಣ್ತದೆ ಮಾಲಿಕ್ಯುಲರ್ ರೈಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ಸೊ ದಟ್ ಈಸ್ ಕಾಲ್ಡ್ ಹಿಮೋಗ್ಲೋಬಿನ್. ಸೊ ಸಫಿಶಿಯಂಟ್ ನಿಮ್ಗೆ ಹಿಮೋಗ್ಲೋಬಿನ್ ಇದರಲ್ಲಿ ಇರುವುದರಿಂದ ಅದು ನಿಮ್ಗೆ ಬ್ಲಡ್ ತಯಾರು ಮಾಡ್ಲಿಕ್ಕೆ ಸೊ ಹೆಲ್ಪ್ ಆಗ್ತದೆ. So numerous tests have shown, however, that chlorophyll can be converted into hemoglobin. ಬೇಕಾದಷ್ಟು ನಿಮ್ಗೆ ಸಂಶೋಧನೆ ನಡೆದಿದೆ. 100% ಕ್ಲೋರೋಫಿಲ್ ಆಗಿ ಹಿಮೋಗ್ಲೋಬಿನ್ ಕನ್ವರ್ಟ್ ಆಗ್ತದೆ. ಅಂಡ್ ಇಟ್ ಈಸ್ ದಸ್ ಎ ಟ್ರೆಮೆಂಡಸ್ ಬಿಲ್ಡರ್ ಆಫ್ ಎ ಹೆಲ್ದಿ ಬ್ಲಡ್ ಸಪ್ಲೈ. ನಮ್ಮ ಸಫಿಶಿಯಂಟ್ ಇಡೀ ದೇಹಕ್ಕೆ ನಿಮ್ಗೆ ರಕ್ತ ಸಂಚಾರ ಕರೆಕ್ಟ್ ಇರ್ಬೇಕು. ಅವಾಗ ಮಾತ್ರ ಎಲ್ಲ ಸೆಲ್ಗಳು ನಿಮ್ಗೆ ಹೆಲ್ದಿ ಆಗಿರ್ತದೆ. ಎಲ್ಲ ಸೆಲ್ಗಳು ಟಾಕ್ಸಿನ್ ಡಿಟಾಕ್ಸಿಫಿಕೇಶನ್ ಆಗಿ ಬಾಡಿ ಕ್ಲೀನ್ ಆಗಿ ಬಾಡಿ ಹೆಲ್ದಿ ಆಗಿರ್ಲಿಕ್ಕೆ ನಿಮ್ಗೆ ಬ್ಲಡ್ ಬೇಕೇ ಬೇಕು. ಸೊ ಅದನ್ನ ಆ ಬ್ಲಡ್ ನ ತಯಾರು ಮಾಡ್ಲಿಕ್ಕೆ ಕ್ಲೋರೋಫಿಲ್ ಬೇಕು. ಕ್ಲೋರೋಫಿಲ್ ನಮ್ಗೆ ಇದರಲ್ಲಿ ಇರುವುದರಿಂದ ಆ ರೀತಿ ಕೆಲಸ ಮಾಡ್ತದೆ. ಕ್ಲೋರೋಫಿಲ್ ಹ್ಯಾಸ್ ಎ ಮೆಗ್ನೀಸಿಯಂ ಆಟಮ್ ಅಟ್ ಇಟ್ಸ್ ಸೆಂಟರ್. ನಮ್ಗೆ ಸಫಿಶಿಯಂಟ್ ಮೆಗ್ನೀಸಿಯಂ ಬೇಕು ಬಾಡಿಗೆ. ಮೆಗ್ನೀಸಿಯಂ ಇಲ್ಲ ಅಂದ್ರೆ ಅದು ಆಗುದಿಲ್ಲ. ಸೊ ನಿಮ್ಗೆ ಈ ನಮ್ಮ DXL ಸ್ಪಿರುಲಿನಾದಲ್ಲಿ ನಿಮ್ಗೆ ಹೈಯೆಸ್ಟ್ ನಿಮ್ಗೆ ಮೆಗ್ನೀಸಿಯಂ, ನ್ಯಾಚುರಲ್ ಮೆಗ್ನೀಸಿಯಂ ನಿಮ್ಗೆ ಸಿಗ್ತದೆ. ಇದೇನ್ ಮಾಡ್ತದೆ? ಹಿಮೋಗ್ಲೋಬಿನ್ ಕಂಟೈನ್ಸ್ ದ ಐರನ್ ಆಟಮ್ ಅಟ್ ಇಟ್ಸ್ ಸೆಂಟರ್. ಸಾರಿ. ಸೊ ಅದರಿಂದ ಐರನ್ ಸಫಿಶಿಯಂಟ್ ನಿಮ್ಗೆ ಕಬ್ಬಿಣದ ಅಂಶ, ಆಮೇಲೆ ಮೆಗ್ನೀಸಿಯಂ ಅದು ಸಹ ನಿಮ್ಗೆ ಸಫಿಶಿಯಂಟ್ ನಿಮ್ಗೆ ನಮ್ಮ ಸ್ಕೂಲದಲ್ಲಿ ಸಿಗ್ತದೆ. ಸೊ ಇದೆಲ್ಲ ಏನ್ ಮಾಡ್ತದೆ? ಇದು ನಾನು ಇನ್ ಡೀಟೇಲ್ಸ್ ಪುನಃ ಹೋದ್ರೆ ಇದು ತುಂಬಾ ಟೈಮ್ ತಗೊಳುತ್ತೆ. ರೆಡ್ ಬ್ಲಡ್ ಸೆಲ್ಸ್ ಕಂಟೈನ್ಸ್ several hundred thousands of hemoglobin molecules which transport oxygen. ಸೊ ಈಗ ನಮ್ಮ ಬಾಡಿಗೆ ಕಂಪ್ಲೀಟ್ ಆಮ್ಲಜನಕ ಸಪ್ಲೈ ಆಗ್ಬೇಕು. ನಾವು ಮೂಗಲ್ಲಿ ತಗೊಳ್ತೀವಿ
ಗಾಳಿಯನ್ನ. ಅದರಲ್ಲಿ ಏನಾಗ್ತದೆ ಅಂದ್ರೆ ಅದು ನಮ್ಗೆ ಹಾರ್ಟ್ ಅಲ್ಲಿ ಹೋಗಿ ಫಿಲ್ಟರ್ ಆಗಿ ನಮ್ಗೆ ಏನ್ ಮಾಡ್ತದೆ, ಬಾಡಿಗೆ ಏನು ಆಕ್ಸಿಜನ್ ಬೇಕು, ಅದು ಬ್ಲಡ್ ಅಲ್ಲಿ ಹೋಗಿ ಬ್ಲಡ್ ಇಂದ ಎಲ್ಲಾ ಕಡೆ ಸಪ್ಲೈ ಆಗ್ತದೆ. ಸೊ ಬ್ಲಡ್ ಇಲ್ಲದ್ರೆ ಇಲ್ಲಿ ಸಪ್ಲೈ ಆಗುದು. ಅದನ್ನ ಬ್ಲಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಬ್ಲಡ್ ಏನ್ ಮಾಡ್ತದೆ, ಇಲ್ಲಿ ಕೊಟ್ಟಿದ್ದಾರೆ, ರೆಡ್ ಬ್ಲಡ್ ಸೆಲ್ಸ್ ಕಂಟೈನ್ ಸೆವೆರಲ್ ಥೌಸಂಡ್ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್ಸ್ ವಿಚ್ ಟ್ರಾನ್ಸ್ಪೋರ್ಟ್ ಆಕ್ಸಿಜನ್. ಆಕ್ಸಿಜನ್ ಸಪ್ಲೈ ಮಾಡ್ತದೆ. ಆಕ್ಸಿಜನ್ ಬೈಂಡ್ಸ್ ಟು ಹೀಮ್ ದ ಹಿಮೋಗ್ಲೋಬಿನ್ ಮಾಲಿಕ್ಯೂಲ್. ಟೋಟಲಿ ನಮ್ಮ ಎಲ್ಲಾ ಕಡೆ ನಮ್ಗೆ ಆರೋಗ್ಯ ಇರಬೇಕಂದ್ರೆ ಆಕ್ಸಿಜನ್ ಬೇಕೇ ಬೇಕು, ಅದು ಸಪ್ಲೈ ಮಾಡ್ತದೆ. ನೆಕ್ಸ್ಟ್ ಇಸ್ ದ ಅಮಿನೋ ಆಸಿಡ್. DXN ಸ್ಪಿರುಲಿನಾದಲ್ಲಿ ನಿಮ್ಗೆ ಕಂಟೈನ್ಸ್ ಆಲ್ 8 essential amino acids, a complete protein and 11 non-essentials ಇದೆ. ಸೊ ಅಷ್ಟು ನಿಮ್ಗೆ ಎಸೆನ್ಷಿಯಲ್ ನಮ್ಮ ಬಾಡಿಗೆ ಏನ್ ಬೇಕು ಅಷ್ಟು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದು ನಿಮ್ಗೆ 100% ನಿಮ್ಗೆ ವರ್ಕ್ ಮಾಡ್ತದೆ. ಅದು ಬಾಡಿಗೆ ಏನ್ ಬೇಕೋ ಅಮಿನೋ ಆಸಿಡ್ಸ್ ಆರ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಮೇಡ್ ಇನ್ ದ ಬಾಡಿ ವಿಚ್ ಕಂಬೈನ್ಡ್ ಟು ಫಾರ್ಮ್ ಪ್ರೋಟೀನ್. ಸೊ ಇನ್ ಡೀಟೇಲ್ಸ್ ನಿಮ್ಗೆ, ಯಾಕಂದ್ರೆ ನಿಮ್ಗೆ ನೀವೆಲ್ಲ ಲೀಡರ್ಸ್ ಇರೋದ್ರಿಂದ ನಿಮ್ಗೆ ಬೇಕಾಗ್ತದೆ. ಸೊ ಇದನ್ನೆಲ್ಲ ಕಲ್ತ್ಕೊಂಡ್ಬಿಟ್ಟು ನೀವು ಜನರಿಗೆ ಹೇಗೆ ಹೇಳ್ಬಹುದು. ಓಕೆ, ದಟ್ ಇನ್ಕ್ಲೂಡ್ಸ್ ಇನ್ನೊಂದು ಕೊಟ್ಟಿದ್ದಾರೆ ಅಂಶ ಅಮಿನೋ ಆಸಿಡ್ ದಲ್ಲಿ, ದಟ್ ಈಸ್ ಕಾಲ್ಡ್ ಫಿನಿಲಾನೈನ್ ಅಂತ, ಅಂಡ್ ಟ್ರಯೋಸಿನ್, ವಿಚ್ ಸೈಂಟಿಸ್ಟ್ ಬಿಲೀವ್ ಆಕ್ಟ್ಸ್ ಡೈರೆಕ್ಟ್ಲಿ ಆನ್ ದ ಅಪಟೈಟ್ ಸೆಂಟರ್ ಆಫ್ ಯುವರ್ ಬ್ರೈನ್. ಓಕೆ, ನಿಮ್ಮ ಅಪಟೈಟ್ ಅಫ್ಕೋರ್ಸ್ ಹೊಟ್ಟೆಯಲ್ಲಿದೆ, ಆದ್ರೆ ಅದನ್ನ ಕಂಟ್ರೋಲ್ ಮಾಡೋದು ಯಾವುದು, ದ ಬ್ರೈನ್. ಅದೇ ಹೈಪೋಗ್ಲಾಮಥೈಮ್ ಅಲ್ಲಿದೆ, ಅದು ಕಂಟ್ರೋಲಿಂಗ್ ಸೆಂಟರ್. ನಿಮ್ಗೆ ಇದೇನ್ ಮಾಡ್ತದೆ ಅಂತ ಹೇಳಿದ್ರೆ ಅಲ್ಲಿ ಕಂಟ್ರೋಲಿಂಗ್ ಸೆಂಟರ್ ಅನ್ನೇ ಕರೆಕ್ಟ್ ಮಾಡಿ ಬಿಡ್ತದೆ. ಮೇನ್ ಉಂಟಲ್ಲ ನಿಮ್ಗೆ, ಅಲ್ಲಿ ಹೈಪೋಥಾಲಮಸ್, ಅಲ್ಲಿ ಅದನ್ನ ಕರೆಕ್ಟ್ ಮಾಡಿ ಬಿಟ್ಟಾಗ ಆಟೋಮೆಟಿಕ್ ನಿಮ್ಮ ಅಪಟೈಟ್, ನಿಮ್ಗೆ ಹೊಟ್ಟೆ ಕರೆಕ್ಟ್ ಇರ್ತದೆ ಅಂತ. ಸೊ ನೆಕ್ಸ್ಟ್ ಅಮಿನೋ ಆಸಿಡ್ ಏನೇನು ಕೆಲಸ ಮಾಡ್ತದೆ ಬೇರೆ ಬೇರೆ ರೀತಿಯಲ್ಲಿ, ಅಂಡ್ ಹೆಲ್ಪ್ಸ್ ಟು ದ ಸ್ಯಾಟಿಸ್ಫೈ ಹಂಗರ್ ನ್ಯಾಚುರಲ್. ಹಸಿವೆ ಆಗ್ಲಿಕ್ಕೆ, ಜೀರ್ಣ ಆದ್ರೂ ಕೂಡ ನಿಮ್ಗೆ ಹಸಿವೆ ಆದ್ರೂ ಕೂಡ ಹೋಗಿ ಊಟ ಮಾಡ್ತೀವಿ. ಸೊ ಅದು ಹೇಗೆ ವರ್ಕ್ ಮಾಡ್ತದೆ ನಿಮ್ಗೆ ಇಲ್ಲಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಗೊತ್ತಾಯ್ತು ನಿಮ್ಗೆ, ಅದು ಹೇಗೆ ಲಿಂಕ್ ಇದೆ. ಸೊ ಇದೆಲ್ಲ ಡೀಟೇಲ್ಸ್ ನಿಮ್ಗೆ ಅಗತ್ಯ ಇಲ್ಲ, ಬಟ್ ಟೋಟಲಿ ನಿಮ್ಗೆ ಹೇಗೆ ವರ್ಕ್ ಮಾಡ್ತದೆ ಅಮಿನೋ ಆಸಿಡ್, ನಿಮ್ಗೆ ಹೈಪೋಥಾಲಮಸ್ ಎಲ್ಲ ಹೋಗಿ ಬ್ರೈನ್ ಅನ್ನ ಕರೆಕ್ಟ್ ಮಾಡಿದಾಗ ಯಾವಾಗ ಹೆಪಟೈಟ್ ಕರೆಕ್ಟ್ ಆಗ್ತದೆ ನಿಮ್ಗೆ ಅದು ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಕೆರಟಿನಾಯ್ಡ್ಸ್. ಕೆರಟಿನಾಯ್ಡ್ಸ್ ಅಲ್ಲಿ ನಿಮ್ಗೆ ನೀವು ಯೂಸ್ ಮಾಡ್ತೀರಿ, ಕ್ಯಾರೆಟ್ ಎಲ್ಲ ಯೂಸ್ ಮಾಡ್ತೀರಲ್ಲ. ಸೊ ಕೆರಟಿನಾಯ್ಡ್ ಅದರಲ್ಲಿ ನಿಮ್ಗೆ 2 ಎಲಿಮೆಂಟ್ಸ್ ಇದೆ. ಒಂದಾಗಿ xanthine and beta carotene. These 2 elements support immune health, protect against age-related vision loss, protect skin from the effect of UV radiation. ಈಗ ನಾವು ಹೊರಗಡೆ ಎಲ್ಲ ಹೋಗ್ತೀವಿ, ಕಣ್ಣಿಗೆಲ್ಲ ನಮ್ಗೆ ಏನು ಬಿಸಿಲಿನ ಶಾಖದ ಪ್ರಾಬ್ಲಮ್ ಆಗ್ತಾ ಇರ್ತದೆ, UV ರೇಡಿಯೇಷನ್ ಆಗ್ತದೆ. ಅದನ್ನ ತಪ್ಪಿಸ್ಲಿಕ್ಕೆ ನಿಮ್ಗೆ ಈ ಸ್ಪಿರುಲಿನಾ ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಸೊ ಯಾಕಂದ್ರೆ ಇದರಲ್ಲಿ ನಿಮ್ಗೆ ಆ 2 ಅಂಶ ಕೆರಟಿನಾಯ್ಡ್ಸ್ ಇದೆಯಲ್ಲ, ಅದರಲ್ಲಿ 2 ಅಂಶಗಳು ಸಫಿಶಿಯಂಟ್ ಆಗಿರೋದ್ರಿಂದ ನಿಮ್ಗೆ ಯಾರಿಗೆ ವಿಷನ್ ತೊಂದರೆ ಆಗದಿದ್ದಾಗೆ ನಿಮ್ಗೆ ಅದು ಹೆಲ್ಪ್ ಮಾಡ್ತದೆ. ದ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ announced sulfolipids from blue-green algae like spirulina were remarkably active against AIDS virus. ಇವಾಗ ಏಡ್ಸ್ ಗೊತ್ತಿದೆ ನಿಮ್ಗೆ, ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತಾರೆ ಇದಕ್ಕೆ, ಏಡ್ಸ್. ಗೊತ್ತಾಯ್ತು ನಿಮ್ಗೆ, ಏಡ್ಸ್ ಒಂದ್ಸಲ ಒಳಗೆ ಏಡ್ಸ್ ಬಂತಂದ್ರೆ ಮತ್ತೆ ಪ್ರಾಬ್ಲಮ್. ನಿಮ್ಗೆ HIV ಇದ್ದಾಗ ಏನು ಅಷ್ಟು ಪ್ರಾಬ್ಲಮ್ ಆಗುತ್ತದೆ, ಇದು ಅದಕ್ಕೆ ಹೋಗದಿದ್ದಾಗೆ ಸ್ಪಿರುಲಿನಾ ನಿಮ್ಗೆ ಏನ್ ಮಾಡ್ತದೆ ಅಗೇನ್ಸ್ಟ್. ಸೊ ಏಡ್ಸ್ ಬಗ್ಗೆ ವರ್ಕ್ ಆಗ್ತದೆ, ಗೊತ್ತಾಯ್ತು ನಿಮ್ಗೆ. ಅದರಿಂದ ನೀವು ಇದನ್ನ ಯಾರಾದ್ರೂ ಏಡ್ಸ್ ಪ್ರಾಬ್ಲಮ್ ಬಂದವರಿಗೂ ಕೂಡ ನಿಮ್ಗೆ ಇದನ್ನ ಕೊಟ್ಟಾಗ ಅದು ನಿಮ್ಗೆ ಏಡ್ಸ್ಗೆ ಹೋಗದಿದ್ದಾಗೆ ಅದು ತಡೀತದೆ. ಇನ್ನು 1993-95 ರಿಸರ್ಚ್ ಶೋಡ್ ದಟ್ ನ್ಯಾಚುರಲ್ ಪಾಲಿಸ್ಯಾಕರೈಡ್ಸ್. ಈಗ ನೋಡಿ, ನೀವು ಪಾಲಿಸ್ಯಾಕರೈಡ್ ಎಲ್ಲಿರ್ತದೆ ಅದು ನಿಮ್ಗೆ ಗೊತ್ತಿದೆ, ಅದು RGGL ಅಲ್ಲಿ ಇದೆ ಪಾಲಿಸ್ಯಾಕರೈಡ್. ಬಟ್ ಇಲ್ಲಿಯೂ ಸಹ ಸ್ಪಿರುಲಿನಾದಲ್ಲೂ ಪಾಲಿಸ್ಯಾಕರೈಡ್ ಇದೆ. ಪಾಲಿಸ್ಯಾಕರೈಡ್ ಏನ್ ಮಾಡ್ತದೆ ಇನ್ ಸ್ಪಿರುಲಿನಾ, ಇನ್ಕ್ರೀಸ್ ದ T cell counts, strengthen the immune system and raise disease resistance ಮಾಡ್ತದೆ. ಸೊ ಪಾಲಿಸ್ಯಾಕರೈಡ್ ಕೆಲಸನೇ ನಿಮ್ಗೆ ನೋಡಿ, ಅದು ಇಮ್ಯುನಿಟಿನ ಆಕ್ಟಿವೇಟ್ ಮಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಪಾಲಿಸ್ಯಾಕರೈಡ್ ಹೆಲ್ಪ್ ಮಾಡ್ತದೆ. ಬಟ್ ಅದು RGGL ಅಲ್ಲಿ ಇದೆ, ಬಟ್ ಇದರಲ್ಲೂ ಸಹ ಸ್ಪಿರುಲಿನಾದಲ್ಲೂ ಸಹ ಪಾಲಿಸ್ಯಾಕರೈಡ್ ಇದೆ. ಅದು T cells ಜಾಸ್ತಿ ಉತ್ಪತ್ತಿ ಮಾಡಿ ಕೌಂಟ್ ಅನ್ನ ಜಾಸ್ತಿ ಮಾಡ್ತದೆ, ಅಂಡ್ ಟೋಟಲ್ ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ತುಂಬಾ ತಾಕತ್ ಕೊಡ್ತದೆ, ಶಕ್ತಿ ಕೊಡ್ತದೆ. ಅದರಿಂದ ನಿಮ್ಗೆ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಆಗ್ತದೆ, ನಿಮ್ಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಕಾಯಿಲೆ ಬರ್ದಿದ್ದಾಗೆ ಸ್ಪಿರುಲಿನಾ ನಿಮ್ಮನ್ನ ಕಾಯ್ದುಕೊಳ್ತದೆ. Spirulina is a new probiotic to replace over
ರಿಸೀವ್ಡ್ ಅಂಡ್ ಆಂಟಿಬಯೋಟಿಕ್ ಡ್ರಗ್ಸ್. ಎಷ್ಟೋ ಸಲ ನಾವು ಆಂಟಿಬಯೋಟಿಕ್ ಡ್ರಗ್ ಅನ್ನ ನಾವು ತಗೊಳ್ಳೇಬೇಕಾಗ್ತದೆ ಕೆಲವು ಟೈಮ್, ಯಾಕಂದ್ರೆ ನಿಮ್ಗೆ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸಸ್ ಇರ್ತದೆ. ಸೊ ನಿಮ್ಗೆ ಸ್ಪಿರುಲಿನಾ ನಿಮ್ಗೆ ಅದಕ್ಕೆ ರೀಪ್ಲೇಸ್ ಮಾಡ್ತದಂತೆ. ಅದರಲ್ಲಿ ಪ್ರೋಬಯೋಟಿಕ್ ಇಟ್ ವಿಲ್ ರೀಪ್ಲೇಸ್. ನೀವೇನು ತಗೊಂಡ್ರು ಕೂಡ ನಿಮ್ಗೆ ಅದರಲ್ಲಿ ಸೈಡ್ ಎಫೆಕ್ಟ್ ಆಗ್ತಿದ್ದಾಗೆ ನಿಮ್ಗೆ ಅದು ನಡೀತದೆ. ಆಮೇಲೆ ನಿಮ್ಗೆ ಕಂಪ್ಯಾರಿಸನ್, ಈ DXN ಸ್ಪಿರುಲಿನಾ ನೀವು ಕಂಪೇರ್ ಮಾಡ್ಬೋದು. ಯಾವ್ದಕ್ಕೆ ಕಂಪೇರ್ ಮಾಡ್ಬೋದು? ಸೊ ಇಲ್ಲಿ ಕೊಟ್ಟಿದ್ದಾರೆ. ಒಂದನೇದಾಗಿ ನಿಮ್ಗೆ ಮಿಲ್ಕ್ ಇದೆ, ಹಾಲಿಗಿಂತ 300 ಪಟ್ಟು. ನೀವು ಹೇಳ್ಬೇಕಿದನ್ನ ಜನರಿಗೆ, ನೀವು ಯಾಕೆ ನೀವು ಇದನ್ನ ತಗೋಬೇಕಂದ್ರೆ 1 ಲೀಟರ್ ಹಾಲಿಗೆ ಎಷ್ಟು ನಿಮ್ಗೆ ಈಗ ನನ್ನ ಲೆಕ್ಕದಲ್ಲಿ 30 ರೂಪಾಯಿ 40 ರೂಪಾಯಿ ಇದೆ 1 ಲೀಟರ್. ಈ 40 ರೂಪಾಯಿ ಕೊಡ್ತೇನೆ ನೀವು, ಅದಕ್ಕಿಂತ 340 ಗುಣಿಸು 300 ಮಾಡಿ 4 ಮೂಲ 12,000 ರೂಪಾಯಿ ಆಯ್ತಲ್ಲ. 12,000 ಈಸ್ ಈಕ್ವಲ್ ಟು ನಿಮ್ಗೆ ಸ್ಪಿರುಲಿನಾ. 300% ಮೋರ್ ಕ್ಯಾಲ್ಸಿಯಂ ದ್ಯಾನ್ ಹೋಲ್ ಮಿಲ್ಕ್ ಅಂತ ಹಾಕಿದ. ಸೊ ನೆಕ್ಸ್ಟ್ ಈ ಕಡೆ ಬಂದ್ರೆ ನಿಮ್ಗೆ ಈ ಸೊಪ್ಪು ಇರ್ಬೋದು, ಬಸಳೆ ಸೊಪ್ಪು, ಹರಿವೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಸೊಪ್ಪು ಇರ್ಬೋದು. ಅದಕ್ಕಿಂತ 2,300 ಪಟ್ಟು ನಿಮ್ಗೆ ಐರನ್ ಕಂಟೆಂಟ್ ಸಿಗ್ತದೆ. ಸೊ ನೆಕ್ಸ್ಟ್ ಈ ಕಡೆ ಬಂದ್ರೆ 3,900% ಬೀಟಾ ಕ್ಯಾರೋಟಿನ್. ಕ್ಯಾರೋಟಿನ್ ತಿಂತೀರಿ ನೀವು, ಅದಕ್ಕಿಂತ 3,900 ಪಟ್ಟು ನಿಮ್ಗೆ ಇದರಲ್ಲಿ. ಸೊ ಇದನ್ನೆಲ್ಲ ನೀವು ಜಸ್ಟ್ ಕಂಪ್ಯಾರಿಸನ್ ಜನರಿಗೆ ಹೇಳಿದ್ರೆ ಮಾತ್ರ ಜನರಿಗೆ ಅರ್ಥ ಆಗ್ತದೆ. ಸೊ ಅವ್ರ ಎದುರುಗಡೆ ನೀವು ಸಹ ತಿಂದು ತೋರಿಸಿ. ಇನ್ನು ನೆಕ್ಸ್ಟ್ ಹೋದ್ರೆ ನಿಮ್ಗೆ ಈ ಕಡೆ 3 of spirulina, 3 grams of spirulina is equal to, ನೋಡಿ ಇಲ್ಲಿ ಕಡೆ 3 grams spirulina ಅಂತ. ಈಗ 3 grams spirulina ಅಂತ ಹೇಳಿದ್ರೆ ಒಂದು 300 mg, 10 spirulina ಇಟ್ಕೊಳ್ಳಿ. 10 spirulina equal to more antioxidant and anti-inflammatory activity than 5 serving of vegetable. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ 1 2 3 4 5 ಸರ್ವಿಂಗ್. ಸೊ ಇದಕ್ಕಿಂತ ನಿಮ್ಗೆ ಎಷ್ಟು ಬೆಟರ್ ಅಂತ ಹೇಳಿದ್ರೆ 3 ಗ್ರಾಮ್ ಸ್ಪಿರುಲಿನಾ. 10 ಸ್ಪಿರುಲಿನಾ ತಗೊಳ್ಳೋದು. 10 ಸ್ಪಿರುಲಿನಾಕ್ಕೆ ಎಷ್ಟು ಆಗ್ತದೆ ನಿಮ್ಗೆ ಜಾಸ್ತಿ ಅಂತ ಹೇಳಿದ್ರೆ 40 ರೂಪಾಯಿ ಆಗ್ತದೆ, ಅದಕ್ಕಿಂತ ಜಾಸ್ತಿ ಆಗೋದು. ಬಟ್ ನೀವು ಅದಕ್ಕೆ ಇಷ್ಟು ತಗೋಬೇಕು ನೋಡಿ. ಅದರಲ್ಲಿ ಗ್ಯಾರಂಟಿ ಇದೆಯಾ? ಗ್ಯಾರಂಟಿ ಇಲ್ಲ. ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಕಂಪೇರಿಂಗ್ ಫೈಟೋ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಅಗತ್ಯ ಬೇಕು. ಸ್ಪಿರುಲಿನಾದಲ್ಲಿ ಹೈಯೆಸ್ಟ್ ಫೈಟೋ ನ್ಯೂಟ್ರಿಯೆಂಟ್ಸ್ ಇದೆ. ನಿಮ್ಗೆ ಫೈಟೋ ನ್ಯೂಟ್ರಿಯೆಂಟ್ಸ್ ಗೆ ನೀವು ಇದೆಲ್ಲ ತಿನ್ಬೇಕಾಗ್ತದೆ. ಆಪಲ್ ತಿನ್ಬೇಕು ನೀವು ಡೈಲಿ, ಸೊಪ್ಪು, ತರಕಾರಿ, ಬೆರೀಸ್ ಎಲ್ಲ ಕೊಟ್ಟಿದ್ದಾರೆ, ಬ್ಲೂ ಬೆರೀಸ್. ಸೊ ಅದನ್ನೆಲ್ಲ ತಿನ್ಬೇಕಾಗುತ್ತೆ. ಎಷ್ಟು ತಿನ್ಬೇಕು ಅಂತ ಇಲ್ಲಿ ಕಂಪ್ಯಾರಿಸನ್ ಕೊಟ್ಟಿದ್ದಾರೆ. ವಾಟ್ ಕಂಪ್ಯಾರಿಸನ್? 31 times ಮೋರ್ ಪೊಟೆಂಟ್ ದ್ಯಾನ್ ಬ್ಲೂಬೆರೀಸ್. ಸೊ ಬ್ಲೂಬೆರೀಸ್ಗಿಂತ 31 ಟೈಮ್ ಜಾಸ್ತಿ. ಆಮೇಲೆ ಮೋರ್ ಪೊಟೆಂಟ್ ಸ್ಪಿನಾಚ್, ಈ ಬಸಳೆ ಸೊಪ್ಪು, ಅದಕ್ಕಿಂತ 60 ಟೈಮ್ ನಿಮ್ಗೆ ಸ್ಪಿರುಲಿನಾ ಬೆಸ್ಟ್ ಇದೆ ಅಂತ ಹೇಳ್ತಾರೆ. ಆಮೇಲೆ ಆಪಲ್ಗಿಂತ 1 kg ಆಪಲ್ಗೆ ಎಷ್ಟು? 100 ರೂಪಾಯಿ ಕಮ್ಮಿ ಆಪಲ್ ಉಂಟಾ? 150 ಎಲ್ಲ ಬೇರೆ ಬೇರೆ ಆಪಲ್ 200 ರೂಪಾಯಿ ಹೇಳ್ತಾರೆ. ಅದಕ್ಕಿಂತ 700 ಪಟ್ಟು ನಿಮ್ಗೆ ಇದರಲ್ಲಿ ಆಪಲ್ಗಿಂತ ಈ ಸ್ಪಿರುಲಿನಾದಲ್ಲಿ ಕಂಪೇರಿಂಗ್ ಫೈಟೋ ನ್ಯೂಟ್ರಿಯೆಂಟ್ಸ್ ಕಂಟೆಂಟ್ಸ್ ಇದೆಯಂತೆ. ಫೈಟೋ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಅಗತ್ಯ ಬೇಕು ಬಾಡಿಗೆ, ಅದು ಸಿಗ್ತದೆ ಇದರಲ್ಲೆಲ್ಲ. ಅದಕ್ಕಿಂತ 700 ಪಟ್ಟು ನಿಮ್ಗೆ ಇದರಲ್ಲಿ ಪವರ್ ಇದೆ ನೋಡಿ. The consumption of spirulina is ideal in the long run as it will contribute towards health improvement to help to change weak acidic body condition to a healthy alkaline body condition. ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಇದೆ, ಎಲ್ಲ ಹೊಟ್ಟೆ ದುಬ್ಬಾಗೋದು, ಹೊಟ್ಟೆ ಜೀರ್ಣ ಆಗೋದು, ಮೋಷನ್ ಸರಿ ಆಗ್ತಾ ಇರೋದು, ಅಂತವರಿಗೆ ನಿಮ್ಗೆ ದಿಸ್ ಸ್ಪಿರುಲಿನಾ ಇಸ್ ವೆರಿ ಗುಡ್, ನಂಬರ್ 1 ಅಂತ ಹೇಳ್ಬೋದು. ಆ ರೀತಿಯಲ್ಲಿ ನಿಮ್ಗೆ ಅಸಿಡಿಕ್ ಅನ್ನ ಇದು ಆಲ್ಕಲೈನ್ ಆಗಿ ಕನ್ವರ್ಟ್ ಮಾಡ್ತದೆ. ಇದರಲ್ಲಿ ಸಫಿಶಿಯಂಟ್ ವಿಟಮಿನ್ ಎ ಇದೆ. ವಿಟಮಿನ್ ಎ ನಮ್ಗೆ ಏನ್ ಮಾಡ್ತದೆ, ಏನ್ ಬೆನಿಫಿಟ್ ಕೊಡ್ತದೆ? ದಟ್ ಇಟ್ ಈಸ್ ಮೇಂಟೈನ್ ದ ಹೆಲ್ತ್ ಅಂಡ್ ಸ್ಪೆಷಲೈಸ್ಡ್ ಟಿಶ್ಯೂ ಸಚ್ ಆಸ್ ರೆಟಿನಾ. ಕಣ್ಣಿಗೆ ನಮ್ಗೆ ಅಗತ್ಯ ಬೇಕು. ಕಣ್ಣಿಗೆ ಸಫಿಶಿಯಂಟ್ ಈ ವಿಟಮಿನ್ ಎ ಬರದೇ ಇದ್ದಾಗ ನಿಮ್ಗೆ ಕಣ್ಣು ಡಿಮ್ ಆಗ್ತಾ ಹೋಗ್ತದೆ. ಕಣ್ಣಲ್ಲಿ ಎಲ್ಲ ಪೊರೆ ಬರೋದು ಎಲ್ಲ ವಿಟಮಿನ್ ಎ ಡಿಫಿಷಿಯನ್ಸಿ ಇಂದ ಬರ್ತದೆ. ಸೊ ಗ್ರೋತ್ ಅಂಡ್ ಹೆಲ್ತ್ ಆಫ್ ಸ್ಕಿನ್ ಅಂಡ್ ಮ್ಯೂಕಸ್ ಮೆಂಬ್ರೇನ್ and promotes normal development of teeth, soft skeletal tissues. ಇದಕ್ಕೆಲ್ಲ ನಿಮ್ಗೆ 100% ವಿಟಮಿನ್ ಇ ಬೇಕು ಮೂಳೆಗೆ. ಆಮೇಲೆ ಪ್ರಮೋಟ್ಸ್ ದ ನಾರ್ಮಲ್ ಡೆವಲಪ್ಮೆಂಟ್ ಆಫ್ ಹಲ್ಲೆಲ್ಲ ನಿಮ್ಗೆ ಕರೆಕ್ಟ್ ಆಗಿರ್ಬೇಕು. ಸೊ ಸಾಫ್ಟ್ ಸ್ಕೆಲಿಟನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ವಿಟಮಿನ್ ಬೇಕು. DXN ಸ್ಪಿರುಲಿನಾದಲ್ಲಿ ಸಫಿಶಿಯಂಟ್ ನಿಮ್ಗೆ ಸಿಗ್ತದೆ. ನೆಕ್ಸ್ಟ್ ಕಮ್ಸ್ ವಿಟಮಿನ್ B2 ಸಾರಿ. ಇದು ನಿಮ್ಗೆ ವಿಟಮಿನ್ B2 ಯಾವ್ದಕ್ಕೆಲ್ಲ ವರ್ಕ್ ಆಗ್ತದೆ? ಹೆಲ್ದಿ ಗ್ರೋತ್, ಡೆವಲಪ್ಮೆಂಟ್, ಆರೋಗ್ಯವಾದ ಒಂದು ಬೆಳವಣಿಗೆಗೆ ನಿಮ್ಗೆ ಬೇಕು ಅಂತ ಹೇಳ್ತಾರೆ. ಆಮೇಲೆ ಟಿಶ್ಯೂಸ್ ರಿಪೇರ್, ಕೆಲವು ಟಿಶ್ಯೂಸ್ ಎಲ್ಲ ನಿಮ್ಗೆ ಏನಾಗ್ತದೆ ರಿಪೇರ್ ಮಾಡ್ಲಿಕ್ಕೆ ನಿಮ್ಗೆ B2 ಅಗತ್ಯ ಇದೆ. ಎನರ್ಜಿ ಫ್ರಮ್ ಕಾರ್ಬೋಹೈಡ್ರೇಟ್ಸ್,
ಕಾರ್ಬೋಹೈಡ್ರೇಟ್ ಸರಿಯಾಗಿ ಊಟ ತಿಂಡಿ ಮಾಡ್ತೀರಿ, ರೈಸ್ ಎಲ್ಲ ತಿಂತೀರಿ, ಆದ್ರೆ ಎನರ್ಜಿ ರಿಲೀಸ್ ಮಾಡ್ಬೇಕಲ್ಲ, ಅದಕ್ಕೆ ನಿಮ್ಗೆ ವಿಟಮಿನ್ B2 ಬೇಕು. ಅದಕ್ಕೆ ಹೇಳುದು ಮ್ಯಾಕ್ರೋ ಮತ್ತೆ ಮೈಕ್ರೋ ಅಂತ. ಮ್ಯಾಕ್ರೋ ನಮ್ಗೆ ಇಡ್ಲಿ, ವಡೆ, ದೋಸೆ, ರೈಸ್, ಚಪಾತಿ ಎಲ್ಲ ಮ್ಯಾಕ್ರೋ. ಅದು ತಿಂದಾಗ ಅದರಲ್ಲಿರುವ ಅಂಶವನ್ನು ನಿಮ್ಗೆ ಕರೆಕ್ಟ್ ಮಾಡ್ಬೇಕು, ಕರೆಕ್ಟ್ ಬಾಡಿಗೆ ಸಪ್ಲೈ ಬೇಕಂದ್ರೆ ನಿಮ್ಗೆ ಮೈಕ್ರೋ ಬೇಕು. ಅದೇ ನಿಮ್ಗೆ ವಿಟಮಿನ್ B2 ಇಸ್ ಮೈಕ್ರೋ. ಸೊ ಹೆಲ್ದಿ ಸ್ಕಿನ್, ನಿಮ್ಗೆ ಹೆಲ್ದಿ ಸ್ಕಿನ್ ಬೇಕು, ಅದಕ್ಕೆ ನಿಮ್ಗೆ B2 ಹೆಲ್ಪ್ ಮಾಡ್ತದೆ. ಹೆಲ್ದಿ ರೆಡ್ ಬ್ಲಡ್ ಸೆಲ್ ಪ್ರೊಡಕ್ಷನ್ಗೂ ಸಹ ವಿಟಮಿನ್ B2 ನಿಮ್ಗೆ ಹೆಲ್ಪ್ ಮಾಡ್ತದೆ. ಇದು ಸ್ಪಿರುಲದಲ್ಲಿ, DXN ಸ್ಪಿರುಲದಲ್ಲಿ ನಿಮ್ಗೆ ಸಫಿಶಿಯಂಟ್ ಇದೆ. ನೆಕ್ಸ್ಟ್ ವಿಟಮಿನ್ B6 ಯಾಕೆ ಬೇಕು? ಇಂಪಾರ್ಟೆಂಟ್ ಫಾರ್ ಮೇಂಟೈನಿಂಗ್ ಹೆಲ್ದಿ ಬ್ರೈನ್ ಫಂಕ್ಷನ್. ಆರೋಗ್ಯವಂತ ನಿಮ್ಗೆ ಮೆದುಳು ಇರ್ಬೇಕು ನಿಮ್ಗೆ. ಹೆಲ್ದಿ ಬ್ರೈನ್ ಫಂಕ್ಷನ್, ದ ಫಾರ್ಮೇಶನ್ ಆಫ್ ರೆಡ್ ಬ್ಲಡ್ cells, the breakdown of protein and the synthesis of antibodies in support of the human system. ನಿಮ್ಗೆ ಅದಕ್ಕೆ ನೀವು ಸ್ಪಿರುಲವನ್ನು ತಗೊಳ್ಳೇಬೇಕಾಗ್ತದೆ. ಸೊ ಅದರಿಂದ ಆರೋಗ್ಯವಂತ ಮೆದುಳಿನ ಕೆಲಸಕ್ಕೆ ನಿಮ್ಗೆ ವಿಟಮಿನ್ B6 ಬೇಕೇ ಬೇಕು. ಆಮೇಲೆ ಪ್ರೋಟೀನ್ ಇರ್ತದಲ್ಲ, ಅದನ್ನ ಬ್ರೇಕ್ ಡೌನ್ ಮಾಡ್ಬೇಕು, ಅದಕ್ಕೆ ವಿಟಮಿನ್ B6 ಬೇಕು. ಅದು ನಿಮ್ಗೆ ಸ್ಪಿರುಲದಲ್ಲಿ ಇರ್ತದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಕಾಲ್ಡ್ ವಿಟಮಿನ್ B12. Vitamin B12 is important for metabolism system. Total metabolism system will work out. The formation of red blood cells and the maintenance of the central nervous system, which includes the brain and spinal cord. ನಿಮ್ಗೆ ಸ್ಪೈನಲ್ ಕಾರ್ಡ್ ವೆರಿ 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 ಇಂಪಾರ್ಟೆಂಟ್. ನೀವು ಈ ತರ ಕ್ಲೀನ್ ಆಗಿ ಕುತ್ಕೊಳ್ಬೇಕಾದ್ರೆ, ಕ್ಲೀನ್ ಆಗಿ ನಿಂತ್ಕೊಳ್ಬೇಕಾದ್ರೆ, ಓಡಾಡಬೇಕಾದ್ರೆ ನಿಮ್ಗೆ ಸ್ಪೈನಲ್ ಕಾರ್ಡ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಆ ವಿಟಮಿನ್ B12 ನಿಮ್ಗೆ ಅದರ ಮೇಲೆ ವರ್ಕ್ ಆಗ್ತದೆ. ಸ್ಪೈನಲ್ ಕಾರ್ಡ್ ಅಂಡ್ ಬ್ರೈನ್ ಮೇಲೆ ವಿಟಮಿನ್ B12. ಇದಂತೂ ನಿಮ್ಗೆ ವೆಜಿಟೇರಿಯನ್ ಅವರಿಗೆ 100% ನಾನು ಹೇಳ್ತೀನಿ, ನೀವು ಸ್ಪಿರುಲವನ್ನು ತಿನ್ಲೇಬೇಕು. ಮಸ್ಟ್ ಅಂಡ್ ಶುಡ್. ಸ್ಪಿರುಲ ವೆಜಿಟೇರಿಯನ್ ಯಾರೆಲ್ಲ ಕೂತ್ಕೊಂಡಿದ್ರಿ ನೀವು ತಗೊಳ್ಳಿ. ನಾನ್ ವೆಜ್ ಅಲ್ಲಿ ವಿಟಮಿನ್ B12 ಅವರಿಗೆ ಸಿಗ್ತದೆ ಅವರ ಬಾಡಿಗೆ, ವೆಜಿಟೇರಿಯನ್ ಅವರಿಗೆ ಸಿಗುದಿಲ್ಲ. ಸೊ ಯು ಹ್ಯಾವ್ ಟು ಗೋ ಫಾರ್ ನಿಮ್ಗೆ DXN ಸ್ಪಿರುಲಿನಾ ವಿಟಮಿನ್ B12. The vitamin is essential for healthy nervous tissues and to the prevent ಮೆಮೊರಿ ಲಾಸ್. ಎಷ್ಟೋ ಜನರಿಗೆ ನೆನಪಿನ ಶಕ್ತಿ ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ವಿಟಮಿನ್ B12 ಬಾಡಿಯಲ್ಲಿ ಕಮ್ಮಿ ಆದಾಗ ನಿಮ್ಗೆ ಆ ತರ ಪ್ರಾಬ್ಲಮ್ ಆಗ್ತದೆ. ಇಟ್ ಈಸ್ ಆಲ್ಸೋ ರಿಕ್ವೈರ್ಡ್ ಫಾರ್ ಕನ್ವರ್ಟಿಂಗ್ ಫುಡ್ ಇನ್ ಟು ಎನರ್ಜಿ. ನಿಮ್ಮ ಏನು ಆಹಾರವನ್ನು ಎನರ್ಜಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ವಿಟಮಿನ್ B12 ಅಗತ್ಯ ಬೇಕು. ಸೆಲ್ ರಿಪ್ಲಿಕೇಶನ್, ಸೆಲ್ ಈಗ ನಿಮ್ಗೆ ರಿಪ್ಲಿಕೇಶನ್ ಚೇಂಜ್ ಆಗ್ತಾ ಬರಲೇಬೇಕು, ಅದಕ್ಕೆ ನೀವು ತಗೋಬೇಕಾಗ್ತದೆ. ಅಂಡ್ ಕ್ರಿಯೇಟಿಂಗ್ ದ ಜೆನೆಟಿಕ್ ಮೆಟೀರಿಯಲ್ DNA and RNA. ಬಾಡಿಗೆ ನಿಮ್ಗೆ ಒರಿಜಿನಲ್ DNA ಮತ್ತು RNA ಅದನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಗೆ ವಿಟಮಿನ್ B12 ತುಂಬಾ ಪ್ರಮಾಣದಲ್ಲಿ ಸಹಾಯ ಮಾಡ್ತದೆ. DXN ಸ್ಪಿರುಲದಲ್ಲಿ ಅದು ನಿಮ್ಗೆ ಸಿಗ್ತದೆ. ಇದೊಂದು ನೋಟ್ ಮಾಡ್ಕೊಳ್ಳಿ. ವಿಟಮಿನ್ DXN ಸ್ಪಿರುಲ. ಮಸಲ್ಸ್ ವೀಕ್ನೆಸ್, ಯಾರಿಗೆಲ್ಲ ಮಸಲ್ ವೀಕ್ನೆಸ್ ಇದೆ, ನಿಮ್ಗೆ ಸುಸ್ತಾಗೋದು, ಟೈರ್ಡ್ನೆಸ್ ಆಗೋದು, ಅದು ಯಾಕಂತ ಹೇಳಿದ್ರೆ ನಿಮ್ಗೆ ಬಾಡಿಯಲ್ಲಿ ವಿಟಮಿನ್ B12 ಕೊರತೆ ಆದಾಗ ಆಗ್ತದೆ. ಸೊ ಲಾಸ್ ಆಫ್ ಬ್ಯಾಲೆನ್ಸ್, ನೀವು ಬ್ಯಾಲೆನ್ಸ್ ಇರುವುದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ವಾಲ್ತಾ ಇರ್ತೀರಲ್ಲ, ಆವಾಗ್ಲೂ ಕೂಡ ನಿಮ್ಗೆ ವಿಟಮಿನ್ B12 ನಿಮ್ಗೆ ಕೊಡಬೇಕಾಗ್ತದೆ. ಯೆಲ್ಲೋ ಬ್ಲೂ ಕಲರ್ ಬ್ಲೈಂಡ್ನೆಸ್. ಸೊ ಕೆಲವರಿಗೆ ರಾತ್ರಿ ಕಣ್ಣು ಕಾಣುದಿಲ್ಲ, ಅಂತವರಿಗೆಲ್ಲ ಸಹ ನಿಮ್ಗೆ ಇದು ಕೊಡ್ಬೇಕು, ಸ್ವಲ್ಪ ಸರಿ ಕಣ್ಣು ಡಿಮ್ ಆಗುತ್ತೆ. ಮೆಂಟಲ್ ಕನ್ಫ್ಯೂಷನ್ ಫಾರ್ ಫರ್ಗೆಟ್ಫುಲ್ನೆಸ್. ಟೋಟಲಿ ಅಲ್ಲಿ ಇಟ್ಟಿದ್ದೇನೋ ಇಲ್ವೋ, ಬೀಗ ಹಾಕಿದೇನೋ ಇಲ್ಲ. ಎಷ್ಟೋ ಸಲ ನೋಡಿ ಮನೆ ಬೀಗ ಹಾಕಿದಾಗ ನೆನಪು ಹೋಗ್ಬಿಡ್ತದೆ, ಪುನಃ ವಾಪಸ್ ಬಂದು ಬೀಗ ಹಾಕೊಂಡು ಹೋಗ್ತಾರೆ. ಎಷ್ಟೋ ಜನ ಲೇಡೀಸ್ ಸ್ಟವ್ ಎಲ್ಲ ಆಫ್ ಮಾಡಿರ್ತಾರೆ, ಎಲ್ಲ ಕರೆಕ್ಟ್ ಇರ್ತದೆ, ಎಲ್ಲ ಸರಿ ಇರ್ತದೆ, ಪುನಃ ಅವರಿಗೆ ಒಂದ್ ಸ್ವಲ್ಪ ದೂರ ಹೋದಾಗ ಸ್ಟವ್ ಆಫ್ ಮಾಡ್ಲಿಲ್ಲ ಅಲ್ಲ. ಇದು ಯಾವ್ದಂದ್ರೆ ಮೆಂಟಲ್ ಕನ್ಫ್ಯೂಷನ್ ಆಫ್ ಫರ್ಗೆಟ್ಫುಲ್ನೆಸ್. ಕನ್ಫ್ಯೂಷನ್ ಆಗುತ್ತೆ, ಮಾಡಿರ್ತಾರೆ ಅವರು, ಮತ್ತೆ ಪ್ರಾಬ್ಲಮ್ ಆಯ್ತು. ಈ ತರ ಮತ್ತೇನಾಗ್ತದೆ, ವಾಪಸ್ ಬರ್ತಾರೆ, ವಾಪಸ್ ಬಂದು ಪುನಃ ನೋಡ್ತಾರೆ ಸ್ಟವ್ ಆಫ್ ಆಗಿರ್ತದೆ. ಇದು ಯಾಕಂತ ಹೇಳಿದ್ರೆ ವಿಟಮಿನ್ B12 ನಿಮ್ಮ ಬಾಡಿಯಲ್ಲಿ ಕಮ್ಮಿ ಆಗಿರ್ತದೆ. ನೀವು ಇವತ್ತಿನ ಸರಿ ಸ್ಪಿರುಲಿನಾ ತಿನ್ನಿ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಎ ಸಿಂಗಲ್ ಸರ್ವಿಂಗ್ ಆಫ್ ಸ್ಪಿರುಲಿನಾ ಕಂಟೈನ್ 45% ಆಫ್ ವಿಟಮಿನ್ B12 ವಿಚ್ ಇಸ್ ದ ಎಸೆನ್ಷಿಯಲ್ ಬ್ಲಡ್ ಬಿಲ್ಡಿಂಗ್ ವಿಟಮಿನ್ ಅಂತ ಹೇಳ್ತಾರೆ. B12 ಪುನಃ ನಿಮ್ಗೆ ಎಲ್ಲಿ ಹೆಲ್ಪ್ ಆಗ್ತದೆ? ಸೊ ಬ್ಲಡ್ ಅನ್ನ ಸಫಿಶಿಯಂಟ್ ಆಗಿ ನಮ್ಮ ಬಾಡಿಗೆ ಬೇಕು, ಅದಕ್ಕೆ ಹೆಲ್ಪ್ ಆಗ್ತದೆ. ಸೊ ವಿಟಮಿನ್ K ಬರೋಣ ಈಗ. ವಿಟಮಿನ್ K ಬೆನಿಫಿಟ್ಸ್ ಬ್ಲಡ್ ಕ್ಲಾಟಿಂಗ್. ಎಷ್ಟೋ ಜನಕ್ಕೆ ಬ್ಲಡ್ ಕ್ಲಾಟ್ ಆಗ್ಬಿಡ್ತದೆ, ರಕ್ತ ಹೆಪ್ಪುಗಟ್ಟುವುದು ಅಂತ ಹೇಳ್ತಾರೆ ಇದಕ್ಕೆ. ಮತ್ತೆ ನಿಮ್ಗೆ ಇದಕ್ಕೆ ಏನ್ ಮಾಡ್ಬೇಕು? ಇದಕ್ಕೆ ನೀವು ವಿಟಮಿನ್ K ತಗೋಬೇಕಾಗ್ತದೆ. ಎಲ್ಲಿರ್ತದೆ? ಪುನಃ ನಿಮ್ಗೆ DXN ಸ್ಪಿರುಲಿನಾದಲ್ಲಿ ನಿಮ್ಗೆ ಬ್ಲಡ್ ಕ್ಲಾಟ್ ಆಗ್ತಿದ್ದಾಗೆ ಇದನ್ನ ಹೆಲ್ಪ್ ಮಾಡ್ತದೆ. ಡಾಕ್ಟರ್ ಬರ್ನಾರ್ಡ್ ಜಾನ್ಸನ್, ಫೇಮಸ್ ನ್ಯಾಚುರೋಪಥಿಕ್ ಪ್ರಾಕ್ಟೀಷನರ್, ಕ್ಯಾಲಿಫೋರ್ನಿಯಾದಿಂದ, ಇದು ಅಮೆರಿಕದಿಂದ.
So according to the Dr. Bernard, high consumption chlorophyll is having ability to remove the toxic pesticides and drug residues. ಸರಿ ನೋಟ್ ಮಾಡಿ, ನಮ್ಮ ಬಾಡಿಯಲ್ಲಿ ನಿಮ್ಗೆ ಟಾಕ್ಸಿಕ್ ಪೆಸ್ಟಿಸೈಡ್ಸ್ ಇರ್ತದೆ, ಅದ್ರ ಜೊತೆಗೆ ನೀವು ಔಷಧಿ ಮೆಡಿಸಿನ್ ತಗೊಳ್ತಾರೆ, ಅದರ ಸೈಡ್ ಎಫೆಕ್ಟ್ ರೆಸಿಡ್ಯೂಸ್ ಅಂತ ಹೇಳ್ತಾರೆ, ಆಸ್ ವೆಲ್ ಆಸ್ ಟು ದ ಬೈಂಡ್ ವಿತ್ ದ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಅಂಡ್ ರಿಮೂವ್ ದೆಮ್ ಫ್ರಮ್ ದ ಬಾಡಿ. ನಾವು ಎಷ್ಟೋ ಸಲ ನೀವು ಕಂಪ್ಯೂಟರ್, ಮೊಬೈಲು, ರೇಡಿಯೋ ಆಕ್ಟಿವ್ ಇದೆಲ್ಲ ಇರ್ತದೆ, ರೆಸಿಡ್ಯೂಸ್ ಇರ್ತದೆ, ಪೆಸ್ಟಿಸೈಡ್ಸ್ ಎಲ್ಲ ಇರ್ತದೆ, ಅದನ್ನೆಲ್ಲ ನಿಮ್ಗೆ ಹೊರಗೆ ಹಾಕ್ಲಿಕ್ಕೆ DXH ನಿಮ್ಗೆ ತುಂಬಾ ಹೆಲ್ಪ್ ಮಾಡ್ತದೆ. ಇದರಲ್ಲಿ ಕ್ಲೋರೋಫಿಲ್ ಇರುವುದ್ರಿಂದ who will benefit most by regular intake of spirulina, ಯಾರಿಗೆಲ್ಲ ತುಂಬಾ ಬೆನಿಫಿಟ್ ಆಗ್ತದೆ ಅವ್ರಿಗೆ ಚಿಲ್ಡ್ರನ್ಸ್, ಮಕ್ಕಳಿಗೆ ಕೊಡ್ಲೇಬೇಕು. ಚಿಲ್ಡ್ರನ್ಸ್ mostly have vegetables and they are the one that need a balanced diet. Hate ಮಕ್ಕಳೆಲ್ಲ ತರಕಾರಿ ತಿನ್ನೋದಿಲ್ಲ, ಎಲ್ಲ ಏನು ಉಪ್ಪು ಹುಳಿ ಖಾರ ನೀವು ಅಭ್ಯಾಸ ಮಾಡಿದ್ರಿ, ಅವರಿಗೆ ನೀವು ತಿಂತೀರಿ, ಅವರಿಗೂ ತಿನ್ಸಿದ್ರಿ, ಅವ್ರು ಎಲ್ಲಿ ತರಕಾರಿ ತಿಂತಾರೆ? ಸೊ ಆವಾಗ ಎಲ್ಲಿ ಹೋಗ್ತದೆ? ಈ ಅಂಶನೇ ಸಿಗುದಿಲ್ಲ ಅವ್ರಿಗೆ. ಅವ್ರಿಗೋಸ್ಕರ ಮಕ್ಕಳಿಗೆ ನೀವು ಕೊಡ್ಲೇಬೇಕು ಬ್ಯಾಲೆನ್ಸ್ಡ್ ಡಯಟ್. ಮೋಸ್ಟ್ ಎನ್ಶೂರ್ ಟು ಪ್ರಾಪರ್ ಗ್ರೋತ್ ಆಗ್ಲಿಕ್ಕೆ ನೀವು ಸ್ಪುರ್ಲಾವನ್ನು ಮಕ್ಕಳಿಗೆ ಹೈಯೆಸ್ಟ್ ಕೊಡಿ. ಗಿವ್ ದಮ್ ಎ few spirulina capsules a day and tell that their greens adequately and naturally ಅವರಿಗೆ ಸಿಗ್ತದೆ. ಬಿಸಿ ಪೀಪಲ್ ಇವತ್ತೆಲ್ಲರೂ ಬಿಸಿ, ಯಾರಿಗೂ ಪುರ್ಸೋತಿಲ್ಲ. busy people who don't have time to regularly prepare the balanced ಊಟ ಮಾಡ್ಲಿಕ್ಕೆ ಪುರ್ಸೋತಿಲ್ಲ, ಬ್ಯಾಲೆನ್ಸ್ಡ್ will find spirulina extremely helpful ಆಗ್ತದೆ ಅಂತ ಹೇಳಿದ್ದಾರೆ. So ಅವರಿಗೆ ನೀವು spirulina is a convenient way to supply their bodies with all the necessary nutrients, regain their energy and quickly. And old people ನೀವು ಬಿಟ್ಟು ಬಿಡಬಾರ್ದು. old people bodies are depleted of the elements of the minerals that digestive system can hardly function. ಪ್ರತಿದಿನ ಸೊ ಏನಾಗ್ತದೆ, ಡಿಪ್ಲೀಟ್ ಆಗ್ತಾ ಹೋಗ್ತದೆ ಬಾಡಿ. ನಿಮ್ಗೆ ಏಜ್ ಇನ್ ಕಡೆ ಹೋಗ್ತಾ ಇರ್ತದೆ, ಏಜ್ ಬೇಸ್ಡ್ ರಿಲೇಷನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇರ್ತದೆ, ಬಾಡಿ ಕರೆಕ್ಟ್ ಆಗಿ ವರ್ಕ್ ಆಗುದಿಲ್ಲ. ಸೊ ಬಾಡಿಯನ್ನು ಕರೆಕ್ಟ್ ಮಾಡಬೇಕು, ಡೈಜೆಸ್ಟ್ ಸಿಸ್ಟಮ್ ಕರೆಕ್ಟ್ ಇರಬೇಕು. ನೀವು ಹ್ಯಾವ್ ಟು ಗಿವ್ ದ ಸ್ಪಿರುಲಿನಾ. ದೇ ಬ್ಲೇಮ್ ಎ ವೀಕ್ ಸ್ಟಮಕ್, ಅವರೆಲ್ಲ ಹೊಟ್ಟೆ ಸರಿ ಇಲ್ಲ ಆರ್ ನಾಟ್ ಅಂಡ್ ಈಟ್ ನಾಟ್ ವಾಟ್ ದೇ ನೀಡ್ ಬಟ್ ವಾಟ್ ದೇರ್ ಡೈಜೆಸ್ಟಿವ್ ಸಿಸ್ಟಮ್ ವಿಲ್ ಟಾಲರೇಟ್. ಮೆನಿ ಎಲ್ಡರ್ಲಿ ಪೀಪಲ್ ಆರ್ ಆನ್ ಮೆಡಿಕೇಶನ್ for extended period, which interferes with absorption of nutrients. So ಅದರಿಂದ ಏಜ್ ಪೀಪಲ್ ಆದಾಗ ಏನಾಗ್ತದೆ, ಸರಿಯಾಗಿ ಕೆಲವರು ಊಟ ಮಾಡೋ ಸಿಸ್ಟಮ್ ಫೇಲ್ಯೂರ್ ಆಗಿರ್ತದೆ, ಕೆಲವರು ಊಟ ಮಾಡಿದ್ರು ಕರೆಕ್ಟ್ ಡೈಜೆಷನ್ ಸಿಸ್ಟಮ್ ಆಗುದಿಲ್ಲ, ಬಾಡಿಗೆ ಏನ್ ಬೇಕೋ ಸಫಿಶಿಯಂಟ್ ಸಿಗುದಿಲ್ಲ. ಆವಾಗ ಸುಮ್ಮನೆ ಬ್ಲೇಮ್ ಮಾಡ್ತಾರೆ, ನನ್ನ ಹೊಟ್ಟೆ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಸೊ ಜಸ್ಟ್ ನೀವು DXN ಸ್ಪಿರುಲಿನಾ ಕೊಡೋದ್ರಿಂದ ದೇ ಆರ್ ವೆರಿ ವೆರಿ ಹ್ಯಾಪಿ ಆಗ್ತಾರೆ. ಇನ್ನು ಯಾರೆಲ್ಲ ನಿಮ್ಗೆ ಆಟ ಆಡ್ತಾರೆ, ರನ್ನಿಂಗ್ ರೇಸ್ ಇರ್ತಾರೆ, ಸೈಕ್ಲಿಸ್ಟ್ ಇರ್ತಾರೆ, ಅವ್ರಿಗೆಲ್ರಿಗೂ ಬೆಸ್ಟ್ ಅಂತ ಹೇಳ್ತಾರೆ. ಅಥ್ಲೀಟ್ಸ್ ಅಂಡ್ ಸ್ಪೋರ್ಟ್ಸ್ ಗೆ ನೀವು ಕೊಡ್ಬೇಕು. ಅಥ್ಲೀಟ್ಸ್ ಅಂಡ್ ಸ್ಪೋರ್ಟ್ಸ್ ಮೆನ್ ಕ್ಯಾನ್ ಎಂಜಾಯ್ ಲಾಂಗ್ ಲಾಸ್ಟಿಂಗ್ ಎನರ್ಜಿ ಅಂಡ್ ರಿಡ್ಯೂಸ್ ದ ರಿಕವರಿ ಟೈಮ್ ಆಫ್ಟರ್ ಎಕ್ಸರ್ಸೈಸ್ ಫ್ರಮ್ ಸ್ಪಿರುಲಿನಾ. ನೀವು ರೆಗ್ಯುಲರ್ ಅವರಿಗೆ ನೀವು ಕೊಡ್ಬೋದು. ಪೀಪಲ್ ಹೂ ಆರ್ ಇಲ್, ಯಾರಿಗೆಲ್ಲ ಈಗ ಆಲ್ರೆಡಿ ಕಾಯಿಲೆಯಲ್ಲಿದ್ದಾರೆ, ಕಾಯಿಲೆಯಿಂದ ರಿಕವರಿ ಆಗ್ತಾ ಇದ್ದಾರೆ, ಅವರಿಗೆ ವೀಕ್ ಬಾಡಿ can benefit from spirulina and it provides complete nourishment. Spirulina has various healing effects that could appetite the recovery process and fast ಮಾಡ್ತದೆ. ರಿಯಲಿ ಒಳ್ಳೆದು. ನೀವು weight watchers ಯಾರೆಲ್ಲ ನಿಮ್ಗೆ weight ಅನ್ನ ಕರೆಕ್ಟ್ ಇರಬೇಕು, ಅವರಿಗೆ ರಿಯಲಿ ಇದೊಂದು ಬೂನ್ ಅಂತ ಹೇಳ್ಬೋದು. weight watchers to benefit spirulina and it satisfied their appetite by providing essential nutrients. Spirulina also contain that acts brain appetite enter and turns acts as a weight suppressant ನ್ಯಾಚುರಲಿ ವಿತೌಟ್ ದ ಡೇಂಜರ್ಸ್ ಆಫ್ ಸ್ಲಿಮ್ಮಿಂಗ್ ಪಿಲ್. ಎಷ್ಟೋ ಜನ ನಿಮ್ಗೆ ಆನ್ಲೈನ್ ಅಲ್ಲಿ ಅಮೆಝಾನ್ ಅಲ್ಲಿ ತಗೊಂಡು ಯೂಸ್ ಮಾಡ್ತಾ ಇರ್ತಾರೆ ವೆಯ್ಟ್ ಕಮ್ಮಿ ಮಾಡ್ಲಿಕ್ಕೆ. ಜಸ್ಟ್ ವಾಟ್ ಇಸ್ ದ ಯೂಸ್? ಜಸ್ಟ್ ಗೋ ಫಾರ್ ಸ್ಪಿರುಲಿನಾ ಬಿಫೋರ್ ಫುಡ್. ಇದನ್ನ ಸಫಿಶಿಯಂಟ್ ಬೆಳಿಗ್ಗೆ 6, ಸಂಜೆ 6 ತಗೊಳ್ಳಿ, ಒಂದು ಗಂಟೆ ಮೊದಲು ಊಟ ಮಾಡಿ ನೋಡಿ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಆಗ್ತದೆ ಅಂತ. ಪೀಪಲ್ ಹೂ ಆರ್ ಹೆಲ್ತ್ ಕಾನ್ಶಿಯಸ್, ನೀವೆಲ್ಲ ಹೆಲ್ತ್ ಕಾನ್ಶಿಯಸ್ ಅಲ್ಲಿ ಇದೀರಿ, ನಿಮ್ಮ ಬಾಡಿ ಅಸಿಡಿಕ್ ಆಗ್ಬಾರ್ದು ಅಂತ ಹೇಳಿದ್ರೆ, ಅಸಿಡಿಕ್ ಆದ್ರೆ ಪ್ರಾಬ್ಲಮ್ ಆಗ್ತದೆ. ಸೊ ನಿಮ್ಗೆ ಅಲ್ಕಲೈನ್ ಬಾಡಿ, ಕ್ಷಾರೀಯ ಬಾಡಿ ಬೇಕು, ಸ್ಪಿರುಲಿನಾ ನಿಮ್ಗೆ ಹೋಲ್ ಫುಡ್ ಅಂತ ಹೇಳ್ಬೋದು, ಕನ್ಸ್ಯೂಮ್ ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಹೆಲ್ಪ್ ಮಾಡ್ತದೆ. ವೇರಿಯಸ್ ಕಾಮನ್ ಕ್ರಾನಿಕ್ ಡಿಸೀಸ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಫ್ ಯು ಆರ್ ಬ್ಯಾಲೆನ್ಸ್ಡ್ 80 ಆಲ್ಕಲೈನ್ ಮೇಂಟೈನ್ ಮಾಡ್ಲಿಕ್ಕೆ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದನ್ನ pH ಬ್ಯಾಲೆನ್ಸ್ 7.3 7.4 ಇರಬೇಕು. 7.4 ಇರ್ಲಿಕ್ಕೆ ಇದು ತುಂಬಾ ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದರಿಂದ ವರ್ಷ ಅವರೇ ಎಷ್ಟು ಟೈಮ್ ಇದೆ? ಸೊ ಇಲ್ಲಿಗೆ ಇವತ್ತು ನಾವು ಕ್ಲೋಸ್ ಮಾಡೋಣ. ಸೊ ಮುಂದಿನ ದಿನ ಓಕೆ.
ಇನ್ನೊಂದು 5 minutes ಉಳಿದಿದೆ ಸರ್. ಹಾ, ಓಕೆ. Yes. ಯಾರಾದ್ರೂ ಸ್ಪಿರುಲಿನಾ ಬಗ್ಗೆ ಮಾತಾಡೋದಿದ್ರೆ ಸೊ ಮಾತಾಡ್ಬೋದು. ಏನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಕೇಳಬಹುದು. ಸೊ ಸ್ಪಿರುಲಿನಾ ಸೊ 20 ಫುಲ್ಲಿ ನಿಮ್ಗೆ ನೋಡಿ, ನೀವು ಇಷ್ಟೆಲ್ಲ ಅಸಿಡಿಕ್ ಫುಡ್ ತಗೊಳ್ತೀರಿ, ಮತ್ತೆ ಅಸಿಡಿಕ್ ಫುಡ್ ಇದೆಯಲ್ಲ ಅದು ಕಂಟಿನ್ಯೂಸ್ ತಗೊಂಡ್ರೆ ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದ ನಿಮ್ಗೆ ಅಸಿಡಿಕ್ ಫುಡ್ ಜೊತೆಗೆ ನೀವು 80% ಅಲ್ಕಲೈನ್ ತಗೋಬೇಕಾಗ್ತದೆ. ಅಲ್ಕಲೈನ್ ತಗೊಳ್ಳಿ, ಅದು ತುಂಬಾ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಸೊ ಏನಾದ್ರೂ ನಿಮ್ಗೆ ಕೇಳುದಿದ್ರೆ ಸ್ಪಿರುಲಿನಾ ಬಗ್ಗೆ ಕೇಳಬಹುದು. ಸೊ ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ನೋಡಿ. ಇಲ್ಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೆ ಇಮ್ಯೂನ್ ಬೂಸ್ಟರ್ ಆಗಿ ವರ್ಕ್ ಆಗ್ತದೆ. ಎಷ್ಟೋ ಜನ ಪ್ರಾಬ್ಲಮ್ ಇದ್ದವರಿಗೆ ಅವರಿಗೆ ಹೆಲ್ಪ್ ಆಗ್ತದೆ. ವೆಯ್ಟ್ ವಾಚರ್ಸ್ ಗೆ ಹೆಲ್ಪ್ ಆಗ್ತದೆ. ಸೊ ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಗೆ ನಂಬರ್ 1. ಸೊ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡ್ತದೆ. ನ್ಯಾಚುರಲ್ ಕ್ಲೆನ್ಸಿಂಗ್ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡ್ತದೆ. ಆಮೇಲೆ ಉಸಿರಿನ ದುರ್ವಾಸನೆ ಅವರಿಗೂ ಸಹ ಇದು ಒಳ್ಳೆ ವರ್ಕ್ ಆಗ್ತದೆ. ಬಾಡಿ ನಿಮ್ಗೆ ಅಪಟೈಟ್ ಅನ್ನ ಕರೆಕ್ಟ್ ಮಾಡ್ತದೆ. ಹಾರ್ಟ್ ಡಿಸೀಸ್ ಇದ್ದವರಿಗೆ ಸೊ ಅವರಿಗೆ ನೀವು ಸ್ಪಿರುಲಿನಾ ಕೊಡಬಹುದು. ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಅವರಿಗೆ ಹೆಲ್ಪ್ ಆಗ್ತದೆ. ಲಿವರ್ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಒಳ್ಳೆಯದು. ಹೆಪಟೈಟಿಕ್ ಡಿಸೀಸ್ ಇದ್ದವರಿಗೆ ನೀವು ಇದನ್ನ ಕೊಡಿ. ಅವರಿಗೂ ತುಂಬಾ ಹೆಪಟೈಟಿಸ್ ABC ಯಾವುದೇ ಇರ್ಬೋದು, ಅವರಿಗೆಲ್ಲ ADEK ಅವರಿಗೂ ಸಹ ಹೆಲ್ಪ್ ಆಗ್ತದೆ. ಓಕೆ, ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು. ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅವರಿಗೆ ಹೆಲ್ಪ್ ಆಗ್ತದೆ. ಮಕ್ಕಳಿಗಂತೂ ಒಳ್ಳೆದು. ಪ್ರೆಗ್ನೆನ್ಸಿಯಲ್ಲಿ ಕೊಡಿ, ಅವರಿಗೆ ತುಂಬಾ ಆಗ್ತದೆ. ಇನ್ಫರ್ಟಿಲಿಟಿ ಕೇಸಸ್ ಸ್ಪಿರುಲಿನಾ ಒಳ್ಳೇದಾಗ್ತದೆ. ಅಂಡ್ ಪ್ರತಿಯೊಬ್ಬರಿಗೂ ಇದು ಫಾಲಿಕ್ ಆಸಿಡ್, ಸೊ ಗರ್ಭಿಣಿಯರಿಗೆ ಸಹ ಇದು ತುಂಬಾ ಒಳ್ಳೇದು, ಅವರಿಗೂ ಹೆಲ್ಪ್ ಆಗ್ತದೆ. ಪ್ಯಾಂಕ್ರಿಯಾಟಿಕ್ ಪ್ರಾಬ್ಲಮ್, ಸೊ ನಿಮಗೆ ಶುಗರ್ ಇದ್ದವರಿಗೂ ಸಹ ಇದನ್ನ ಕೊಡಬಹುದು, ಅವರಿಗೂ ತುಂಬಾ ಒಳ್ಳೆ ಆಗ್ತದೆ. ಆಮೇಲೆ ಕಿಡ್ನಿ ಫೇಲ್ಯೂರ್ ಇದ್ದವರಿಗೂ, ರೇಡಿಯೋಥೆರಪಿ, ಕಿಮೋಥೆರಪಿ ಇದ್ದವರಿಗೂ ಸಹ ಇದು ತುಂಬಾ ಒಳ್ಳೇದು, ಅವರಿಗೂ ಅದ್ರ ಜೊತೆಗೆ ಕೊಡಿ. ಸೊ ಅನಿಮಿಯಾ ಇದ್ದವರಿಗೆ ಆಲ್ರೆಡಿ ಹೇಳಿದ್ದೀನಿ. ಆರ್ಥ್ರೈಟಿಸ್, ಗಂಟು ನೋವು, ವಾತ ಇದ್ದವರಿಗೂ ಸಹ ಇದನ್ನ ನೀವು ಕೊಡ್ಬೋದು, ಅವರಿಗೂ ಸಹ ತುಂಬಾ ಹೆಲ್ಪ್ ಆಗ್ತದೆ ಅಂತ. ಬೇಕಾದಷ್ಟು ನಿಮ್ಗೆ ಪ್ರಾಬ್ಲಮ್, ಈಗ ನಿಮ್ಗೆ ಇಮ್ಸಾಮ್ ನಾನು ಹೇಳಿದಲ್ಲ, ಇವಾಗ ನೀವು ಸಹ ನೀವು ಇದ್ರ ಜೊತೆಗೆ ಕೈ ನೋಡಿಸ್ಬೋದು. ನಮ್ಮ ಆಲ್ರೆಡಿ ನಮ್ಮ CEO ಬ್ರಾಂಡ್ ಅಂಬಾಸಿಡರ್ ಆಗಿದ್ದಾರೆ ಇಮ್ಸಾಮ್ ಜೊತೆಗೆ. ಸೊ ಇಮ್ಸಾಮ್ ಒನ್ ಆಫ್ ದ ಇಲ್ಲಿ ಕೊಟ್ಟಿದ್ದಾರೆ ಅಕಾರ್ಡಿಂಗ್ ಟು ದ ಯುನೈಟೆಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಮೋರ್ ದ್ಯಾನ್ ಸ್ಟಾರ್ವೇಷನ್ ಇದ್ದಾರೆ, ಅವರಿಗೂ ಸಹ ನೀವು ಹೆಲ್ಪ್ ಮಾಡ್ಬೋದು ಸ್ಪಿರುಲಿನಾ. ಇದು ನಮ್ದು ಮಲೇಷಿಯನ್ ಫಾರ್ಮ್. ಇಲ್ಲಿ ನಾನು 4 ಬಾರಿ ವಿಸಿಟ್ ಮಾಡಿದ್ದೀನಿ. ಇಲ್ಲಿ DXN ಫಾರ್ಮ್ ಇದು ಮಲೇಷ್ಯಾದಲ್ಲಿ ಇರುವಂತದ್ದು, ಯಾವ ರೀತಿ ತಯಾರು ಮಾಡ್ತದೆ ನೋಡಿ. ಸೊ ಹಾಗಾಗಿ ಸೊ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ಸೊ ಇಂತ ಒಂದು ಟೆಸ್ಟಿಮೋನಿಯಲ್ಸ್ ಇದಕ್ಕೂ ಸಹ ನೀವು ಅನಿಲಿಂಗ್ ಅಲ್ಸರ್ ಅಂತ ಹೇಳ್ತಾರೆ, ಇದು ಬೆಡ್ ಸೋರ್ ಆಗಿರ್ತದೆ, ಇದಕ್ಕೆಲ್ಲ ಹಚ್ಬೋದು ನೋಡಿ ಹೇಗೆ ವರ್ಕ್ ಆಗ್ತದೆ ಅಂತ. ಸೊ ರಿಸಲ್ಟ್ ಇನ್ 3 months ತೊಳಿ ನೋಡಿ. ಅಲ್ಸರ್, ಸೊ ಇಂಥದಕ್ಕೆಲ್ಲ ನೀವು ಡೆಫಿನೆಟ್ಲಿ ಸ್ಪಿರುಲಿನಾ ನೀವು ಪ್ಯಾಕ್ ಮಾಡ್ಬೋದು. ಗೊತ್ತಾಯ್ತು ನಿಮ್ಗೆ. ಈಗ ಮಕ್ಕಳಿಗೆ ಜಸ್ಟ್ ಅಂಡರ್ ವೇಟ್ ಮಕ್ಕಳಿಗೆ ಇವರಿಗೆಲ್ಲ ಸ್ಪಿರುಲಿನಾ ಕೊಟ್ಟು ಕರೆಕ್ಟ್ ಮಾಡ್ಬೋದು. ಸೊ ಈ ಮಗು ನೋಡಿ ಕೂದಲು ನಿಮ್ಗೆ ತುಂಬಾ ಡಾರ್ಕ್ ಇಲ್ಲ. ಸೊ ಇದು ಜಸ್ಟ್ ಈ ಮಗು ನೋಡಿ ಒಂದು 3 months ಯೂಸ್ ಮಾಡಿದ ನಂತರ ಯಾವ ರೀತಿ 6 week ಅಲ್ಲಿ ನೋಡಿ 2 ಗ್ರಾಮ್ ಸ್ಪಿರುಲಿನಾ ಕೊಟ್ಟಾಗ ಯಾವ ರೀತಿ ಚೇಂಜಸ್ ಆಗ್ತದೆ ಅಂತ. ಸೊ ಇಟ್ಸ್ ಓವರ್ ಆಲ್ ಪ್ರೆಸೆಂಟೇಷನ್. ಏನಾದ್ರು ಡೌಟ್ ಇದ್ರೆ, ಏನಾದ್ರು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಸೊ ಯು ಕ್ಯಾನ್ ಆಸ್ಕ್ ಕ್ವಶನ್ಸ್. ಸೊ ಅದರ್ವೈಸ್ ವಿ ವಿಲ್ ವೈಂಡ್ ಅಪ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ಇವತ್ತು ನಾವು ಸ್ಪಿರುಲಿನಾ ಬಗ್ಗೆ ಅಂತೂ ತಿಳ್ಕೊಂಡ್ವಿ. ಅದ್ರ ಜೊತೆಗೇನೆ ವಾಟ್ ವಿ ಸಾ ವಾಸ್ ಶಿಯರ್ ಕಮಿಟ್ಮೆಂಟ್ ಅಂಡ್ ಡೆಡಿಕೇಶನ್ ಟುವರ್ಡ್ಸ್ ದ ವರ್ಕ್. ಸರ್ ಈಗ ನಾವು ನೋಡ್ತಿದೀವಿ, ಹೀಸ್ ಗಾಟ್ ಕೋಲ್ಡ್ ಬಟ್ ಸ್ಟಿಲ್ ಅವರು ಕಂಪ್ಲೀಟ್ ಸೆಷನ್ ನ ಮುಗಿಸ್ಕೊಟ್ರು. ಅವ್ರು ಬೇಕಂದ್ರೆ ಒಂದು ವಿಡಿಯೋ ಪ್ಲೇ ಮಾಡಿರ್ಬೋದು ಯೂಟ್ಯೂಬ್ ಅಲ್ಲಿ. ಸೊ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಅ ಲೀಡರ್ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. Okay, thank you very much. Any questions you can ask with your sponsor or your upline or the company. Any doubts ಸ್ಪಿರುಲಿನಾ ಬಗ್ಗೆ ನೀವು ಕೇಳ್ಬೋದು. ಏನಾದ್ರು ಅರ್ಥ ಆಗ್ಲಿಲ್ಲ ಅಂತ ಕೇಳ್ಬೋದು. ನಾನು ಹೇಳ್ತೀನಿ ಸ್ಪಿರುಲಿನಾ ಎಷ್ಟು ತಗೋಬೇಕು ನೀವು ಅಂತ ಹೇಳಿ. ಅಟ್ಲೀಸ್ಟ್ ನೀವು ನೋಡಿ ಸ್ಪಿರುಲಿನಾ ಅಟ್ಲೀಸ್ಟ್ ಇದರಲ್ಲಿ ನಾನು ಯೂಸ್ ಟು ಟೇಕ್ 6 ನಿಮ್ಗೆ ಏನಾದ್ರು 6 ಸ್ಪಿರುಲಿನಾ ಡೈಲಿ, ಬೆಳಿಗ್ಗೆ 3 ಸಂಜೆ 3 ತಗೊಳ್ಳಿ. ಅದರ್ವೈಸ್ ನೀವು ಬೆಳಿಗ್ಗೆ 2, ಮಧ್ಯಾಹ್ನ 2, ಸಂಜೆ 2 ತಗೋಬಹುದು. ಅದು ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಎಟ್ ಎ ಟೈಮ್ ತಗೋಬಹುದು, ಏನು ತೊಂದರೆ ಇಲ್ಲ. ಒನ್ ಆಫ್ ದ ಬೆಸ್ಟ್ ಸ್ಪಿರುಲಿನಾ ಐದರ್ ಕ್ಯಾಪ್ಸೂಲ್ ಆರ್ ಟ್ಯಾಬ್ಲೆಟ್ಸ್ ಅಲ್ಲಿ ಇದೆ. ಈಗ ನಿಮ್ಗೆ ಸ್ಪಿರುಲಿನಾ ಸೀರಿಯಲ್ ಬಂದಿದೆ, ಕೆಲ ಚಿಕ್ಕಿ ಕುಕೀಸ್ ಇದೆ. ಈಗ ಯಾವ್ದನ್ನ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇವತ್ತಿನ ಸೆಷನ್ ನಾವ್ ಇಲ್ಲೇ ಎಂಡ್ ಮಾಡ್ತೀವಿ. ಏನಾದ್ರೂ ಡೌಟ್ಸ್ ಇದ್ರೆ ನೀವು ನಿಮ್ಮ ಅಪ್ಲೈನ್ ಅಥವಾ ನಾಳೆ ಯಾವಾಗಾದ್ರೂ ಸರಿ ಕೇಳ್ಬೋದು. ಸೊ ಎವ್ರಿ ಒನ್ ಹ್ಯಾವ್ ಅ ನೈಸ್ ಡೇ. ನಾಳೆ ಮತ್ತೆ 6:45 ಗೆ ಇದೇ ಐಡಿ ಹಾಗೂ ಪಾಸ್ವರ್ಡ್ ಅಲ್ಲಿ ಜಾಯ್ನ್ ಆಗಿ. ಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಸರಸ್ವತಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಮ್ಯಾಮ್, ನೋಡಿ. ಓಕೆ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಟೈಮ್ ಇಸ್ ವೆರಿ ಶಾರ್ಟ್, 1 minute ಅಲ್ಲಿ ಹೇಳಿ ಸರಸ್ವತಿ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಳಿ ಮ್ಯಾಮ್, ಹೇಳಿ. ಈಗ ಸ್ಪಿರುಲಿನಾ ಮತ್ತೆ ಸ್ಪಿರುಲಿನಾ ಓಟ್ಸ್, ಕೆಲವರು ಸ್ಪಿರುಲಿನಾ ಎಲ್ಲ ತಗೊಂಡು ತಿಂತಾ ಇದ್ದಾರೆ. ಓಟ್ಸ್ ಎರಡು ಯಾಕೆ ತಗೋಬೇಕಂತ ಕೇಳ್ತಾ ಇದ್ದಾರೆ ಅವರು.
ಓಟ್ಸ್ ಕೊಡಿ ಇಲ್ಲಾಂದ್ರೆ ಮಾತ್ರೆ ಕೊಡಿ ಅಂದ್ರೆ ನಾನು ಶುಗರ್ ಇರೋದ್ರಿಂದ ನೀವು ಈ ಶುಗರ್ ಡಯಾಬಿಟಿಕ್ ಪೇಷಂಟ್ ಆದ್ರೆ ತಗೋಬೇಡಿ, ಬೇರೆಯವರಾದ್ರೆ ಎರಡು ಕನ್ಸ್ಯೂಮ್ ಮಾಡಿ ಅಂತ ಹೇಳಿದ್ದೇನೆ. ಅದು ಒಂದು ಡೌಟ್, ಯಾಕೆ ಎರಡು ತಗೋಬೇಕು? ಎರಡು ತಗೋಬೇಕಂತ ಯಾರು ಹೇಳಿಲ್ಲ. ಅವ್ರು ಕೇಳಿದ್ರು ಎರಡು ಯಾಕೆ ಕೊಡ್ತೀರಾ, ನಮ್ಗೆ ಒಂದೇ ಕೊಡಿ. ಅದು ಇಲ್ಲ ನೀವು ನಮ್ಗೆ ಕೊಡಿ, tablet. ಅದೇ ಹೇಳ, ನೀವು ಕೊಡೋದಲ್ಲಿ ಯಾವ್ದು ಕಂಪನಿ ನಿಮ್ಗೆ ಎರಡು ತಗೊಳ್ಳಿ ಅಂತ ಹೇಳೋದಿಲ್ಲ ನಿಮ್ಗೆ ಎನಿಬಡಿ. ಯಾಕಂದ್ರೆ ಇದು ಜನರಲ್ ಫುಡ್ ಆಗಿರೋದ್ರಿಂದ, ಈಗ ನೋಡಿ ನಾವು ಈಗ ಊಟ ಮಾಡೋ ಮೊದಲು ಕೆಲವರಿಗೆ ಇನ್ಕನ್ವೀನಿಯಂಟ್ ಫಾರ್ ಬ್ರೇಕ್ಫಾಸ್ಟ್, ಇನ್ಕನ್ವೀನಿಯಂಟ್ ಫಾರ್ ಫುಡ್ ಎಲ್ಲ ಇರ್ತದೆ. ಈ IT BT ಅವರಿಗೆ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಒಳ್ಳೆ ಫುಡ್ ಸಿಗುದಿಲ್ಲ. ಅವಾಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅವರು ಬಿಸಿ ನೀರ್ ಸಿಗ್ತದೆ, ಅದನ್ನ ಮಿಕ್ಸ್ ಮಾಡಿ ಅವ್ರು ತಿನ್ಬಹುದು. ಬ್ರೇಕ್ಫಾಸ್ಟ್ ತಗೊಂಡ್ರೆ ಒಳ್ಳೆ. ಬ್ರೇಕ್ಫಾಸ್ಟ್ಗೋಸ್ಕರ ನೀವು ಓಟ್ಸ್ ಅನ್ನ, ಇದು ಸ್ಪಿರುಲಿನಾ ಸೀರಿಯಲ್ ಅನ್ನ ಯೂಸ್ ಮಾಡಿ. ಸ್ಪಿರುಲಿನಾ ನಿಮ್ಗೆ ರೆಗ್ಯುಲರ್ ತಿನ್ಲಿಕ್ಕೆ ಆಗ್ತದೆ, ಯು ಕ್ಯಾನ್ ಡೈರೆಕ್ಟ್ಲಿ ಯು ಕೋಟ್ ಸ್ಪಿರುಲಿನಾ, ಏನ್ ತೊಂದ್ರೆ ಇಲ್ಲ. ನೀವು ಎರಡು ತಿನ್ಬೇಕಂತ ಏನು ಇಲ್ಲ. ಸೊ ಯಾರಿಗೆಲ್ಲ ಯಾವ್ದೆಲ್ಲ ಮಕ್ಕಳಿಗೆ ಓಟ್ಸ್ ಕೊಡಿ, ನೀವೆಲ್ಲ ಟ್ಯಾಬ್ಲೆಟ್ ತಿನ್ನಿ ಅಂತ ಹೇಳಿ ಅವ್ರಿಗೆ ಕೊಟ್ಟೆ. ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅಲ್ಲಿ ನೀವು ಮಿಕ್ಸ್ ಮಾಡಿ ಕೊಟ್ರೆ ಚೆನ್ನಾಗಿರುತ್ತೆ, ಟೇಸ್ಟಿ ಇರುತ್ತೆ, ಸ್ವೀಟ್ ಇದೆ ಅಂತ ಹೇಳಿ ಕೊಟ್ಟಿದ್ದೆ. ನಿಮ್ಗೆ ಮಕ್ಕಳಿಗೆಲ್ಲ ಒಳ್ಳೇದಾಗ್ಬಹುದು. ಯಾಕಂದ್ರೆ ಅದ್ರಲ್ಲಿ ಸ್ವಲ್ಪ ನಿಮ್ಗೆ ಸ್ವೀಟ್ನೆಸ್ ತಿನ್ಲಿಕ್ಕೆ ನಿಮ್ಗೆ ಟೇಸ್ಟ್ ಇರುವುದರಿಂದ ನೀವು ಮಕ್ಕಳಿಗೆ ಅದನ್ನ ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ಆ ರೀತಿಯಲ್ಲಿ ಕೊಡ್ಬೋದು. ಆ ರೀತಿಯಲ್ಲಿ ಮಾಡಿದ್ರೆ ಒಳ್ಳೇದಾಗ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಓಕೆ, ನಜೀರ್ ಅವರೇ, ನಜೀರ್ ಅಬ್ದುಲ್ ಅಬ್ದುಲ್ ಹೇಳಿ. ಅಬ್ದುಲ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಗುಡ್ ಮಾರ್ನಿಂಗ್ ಡಿಎಕ್ಸನ್. ಗುಡ್ ಮಾರ್ನಿಂಗ್, ಹೇಳಿ. ಇವತ್ತು ತುಂಬಾ ಚೆನ್ನಾಗಿತ್ತು ಸ್ಪಿರುಲಿನಾ ಬಗ್ಗೆ ಸರ್. ಓಕೆ, ಈ CD ಕ್ಯಾಸೆಟ್ ಅಲ್ಲ, ಇದು ವಿಡಿಯೋಸ್ ಏನಾದ್ರು ಮಾಲ್ತೇಶ್ ಸರ್ ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ನೋಡಿ, ಇದು ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ಯಾಕಂದ್ರೆ ಕೆಲವು ಟೈಮ್ ಏನಾಗ್ತದೆ, ಓನ್ಲಿ ಅಫ್ಕೋರ್ಸ್ ಮಾಲ್ತೇಶ್ ಕ್ಯಾನ್ ಹ್ಯಾಂಡಲ್, ಅವ್ರ ಲೀಡರ್ ಇದಾರೆ, ಅವ್ರು ಹ್ಯಾಂಡಲ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಸೊ ನಾವು ವಿ ವಿಲ್ ಟ್ರೈ, ನಾವು ವಿಲ್ ಚೆಕ್ ವಿತ್ ಮಾಲ್ತೇಶ್ ಅವ್ರ ಚೆಕ್ ಮಾಡ್ತೀನಿ. ಅವ್ರ ಹತ್ರ ಇರ್ಬೋದು, ಇದು ಇಲ್ಲ ಅಂತ ಹೇಳಿದ್ರೆ ವಿ ವಿಲ್ ನೋಡ, ಅದಕ್ಕೆ ಅರೇಂಜ್ಮೆಂಟ್ ಮಾಡ್ತೀವಿ. ಇದರಲ್ಲಿ ನೀವು ಯೂಟ್ಯೂಬ್ ಅಲ್ಲಿ ಸಿಗ್ತದೆ. ನೀವು ಡೈರೆಕ್ಟ್ಲಿ ಹೋಗಿ ಯೂಟ್ಯೂಬ್ ಅಲ್ಲಿ SN ಶೆಟ್ಟಿ ಅಂತ ಹಾಕಿ, ನಿಮ್ಗೆ ಸ್ಪಿರುಲಿನಾ ಅಂತ ಹಾಕಿದ್ರೆ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತದೆ. ಓಕೆ, ಥ್ಯಾಂಕ್ ಯು ಅಬ್ದುಲ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅನಿಲ್ ಸರ್ ಟೆಕ್ಸ್ಟ್ ಮಾಡಿದಿರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್, ಇವತ್ತು ಗುಡ್ ಮಾರ್ನಿಂಗ್ ಸರ್. ಇವತ್ತು ಬಹಳ ಚೆನ್ನಾಗಿತ್ತು ಸ್ಪಿರುಲಿನಾದು ನೀವು ಕೊಟ್ಟಿದ್ದು. ಅಂಡ್ ಇಟ್ ಇಸ್ ಯಾಕೆ ರಿಸರ್ಚ್ ಪೇಪರ್ ಇದ್ದಂಗಿತ್ತು. ಆಕ್ಚುಲಿ ನಮ್ಗೆ ಬಹಳ ಹೆಲ್ಪ್ ಆಯ್ತು. ನಂಗೆ ಕೆಲವು ಡೌಟ್ಸ್ಗಳಿತ್ತು, ನಂಗೆ ಕೆಲವು ವಿಟಮಿನ್ಸ್ ಅದು ಕ್ಲಾರಿಫಿಕೇಶನ್ ಸಿಕ್ತು. ಆಮೇಲೆ ನೀವು ಒಂದು ಹೇಳಿದ್ರಿ ಸರ್, ನಿಮಗೆ ಒಂದು ಕಿಡ್ನಿ ಪ್ರಾಬ್ಲಮ್ ಇರೋ ಡಯಾಲಿಸಿಸ್ ಅಲ್ಲಿ ಇರೋರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂದ್ರೆ, ಅದು ರಿಯಲಿ ವಿಲ್ ದೇ ಕಮ್ ಔಟ್ ಆಫ್ ದಟ್ ಒನ್ ಸರ್? ಹೆಂಗೆ ಸರ್ ಅದು? 100%. ನಮ್ಮ ಡಾಕ್ಟರ್ ರತ್ನ ಉಸ್ಪಾಲ್ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಇಮಿಡಿಯೇಟ್ ನಮ್ದು 30 ಸ್ಪಿರುಲಿನಾ ಕೊಡಿ ಹೇಳ್ತಾರೆ. 30 ಸ್ಪಿರುಲಿನಾ ಕೊಡ್ಬೇಕು. ಯಾಕಂದ್ರೆ ಇಟ್ ಇಸ್ ಎ ನಾನ್ ಮ್ಯೂಕಸ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇಟ್ಸ್ ಎ ಪ್ಲಾಂಟ್ ಬೇಸಿಸ್ ನಾನ್ ಮ್ಯೂಕಸ್ ಸ್ಪಿರುಲಿನಾ. ಇಟ್ ವೋಂಟ್ ಸ್ಪಾಯಿಲ್ ದ ಕಿಡ್ನಿ, ಇಟ್ ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಬಟ್ ಜನರಿಗೆ ಏನಾಗ್ತದೆ, ಡಾಕ್ಟರ್ ಹೇಳ್ತಾರೆ ಏನಂತ ಹೇಳಿದ್ರೆ ಕೊಟ್ರೆ ಹೌದು, ಅದಕ್ಕೋಸ್ಕರ ಹಾಗೆ ನೀವೇ ಚೆಕ್ ಮಾಡಿ ನೋಡಿ ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತದೆ. ಒಂದು ಪೇಷಂಟ್ ಗೆ ಕೊಟ್ಟು ಚೆಕ್ ಮಾಡಿ ನೋಡಿ, ಇಟ್ ವಿಲ್ ಹೆಲ್ಪ್ ಆಕ್ಚುಲಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಸ್ ಸರ್. ಸೊ ಜಸ್ಟಿಂತಾ ಮ್ಯಾಮ್ ಅವರು ವೆರಿ ಗುಡ್ ಸೆಷನ್ ಅಬೌಟ್ ಸ್ಪಿರುಲಿನಾ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಮತ್ತೆ ಯಾರು ಹ್ಯಾಂಡ್ ರೇಸ್ ಮಾಡಿಲ್ಲ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ವರ್ಷ. ಹಾಗಾದ್ರೆ ವಿ ವಿಲ್ ವೈಂಡ್ ಅಪ್. ಟುಮಾರೋ ವಿ ವಿಲ್ ಸಿ ವಿತ್ ಟುಮಾರೋ Thursday we will by gynotherapy. Okay, thank you very much. Thank you. Thank you sir. Thank you everyone. Have a nice day. Okay, thank you all.